ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಕಿಂಗ್ಡಮ್ ಅನ್ನೋ ಒಂದು ಹಿಸ್ಟಾರಿಕಲ್ ಜಾಂಬಿ ಸೀರೀಸ್ ನ ನೋಡ್ತಾ ಇದ್ವಿ. ಎಲ್ಲರೂ ಫಸ್ಟ್ ಎಪಿಸೋಡ್ ನ ನೋಡಿ ಎಂಜಾಯ್ ಮಾಡಿದೀರಾ ಅಲ್ವಾ? ಇನ್ನು ಯಾರಾದ್ರೂ ಫಸ್ಟ್ ಎಪಿಸೋಡ್ ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ಅವಾಗ ಈ ಸೆಕೆಂಡ್ ಎಪಿಸೋಡ್ ನಿಮ್ಗೆ ಅರ್ಥ ಆಗೋದು. ಆದ್ರೆ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಎಪಿಸೋಡ್ ನ ರೀಕ್ಯಾಪ್ ಒಂದು ನೋಡ್ಕೊಂಡ್ ಬಂದ್ಬಿಡೋಣ. ಫಸ್ಟ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಒಂದು ಮೆಡಿಕಲ್ ಫೆಸಿಲಿಟಿ ಇರುತ್ತೆ. ಅಲ್ಲಿ ತುಂಬಾ ಜನ ಊಟಕ್ಕೆ ಕಷ್ಟ ಪಡ್ತಾ ಇರ್ತಾರೆ. ಗೌರ್ಮೆಂಟ್ ಇಂದ ಊಟ ಬರುತ್ತೆ ಅಂತ ವೇಟ್ ಮಾಡ್ತಾರೆ, ಅಂದ್ರೆ ಅರಮನೆಯಿಂದ ಊಟ ಬರುತ್ತೆ ಅಂತ ವೇಟ್ ಮಾಡ್ತಾರೆ, ಬಟ್ ಊಟ ಬರೋದಿಲ್ಲ. ಈ ತರ ಹೆಡ್ ನರ್ಸ್ ಇನ್ನೊಂದು ನರ್ಸು ಹೊರಗಡೆ ಹೋಗಿರೋ ಟೈಮ್ ಆಗಿ ನೋಡ್ಕೊಂಡು ಆ ಮೆಡಿಕಲ್ ಫೆಸಿಲಿಟಿಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರೋ ಯಾಂಗ್ ಅನ್ನೋ ಒಬ್ಬ ಈ ಜಾಂಬಿ ವೈರಸ್ ಇಂದ ಅಟ್ಯಾಕ್ ಆಗಿರತ್ತಲ್ಲ, ಆ ಡಾಕ್ಟರ್ ಲೀ ಅನ್ನೋರು ಬಂದು ಒಬ್ಬನ ಮೈನ ಎತ್ಕೊಂಡ್ ಬಂದಿದ್ರಲ್ವಾ, ಅವನನ್ನೇ ತುಂಡು ತುಂಡಾಗಿ ಮಾಡ್ಬಿಟ್ಟು ಎಲ್ಲರಿಗೂ ಊಟ ಆಗಿ ಕೊಟ್ಟಿರ್ತಾನೆ. ಅದರಿಂದ ಆ ಫೆಸಿಲಿಟಿಯಲ್ಲಿ ಇರೋರು ಎಲ್ಲರಿಗೂ ಜಾಂಬಿ ವೈರಸ್ ಅಟ್ಯಾಕ್ ಆಗಿರುತ್ತೆ. ಒಬ್ರಿಗೊಬ್ರು ಕಚ್ಕೊಳ್ಳಕ್ಕೆ ಶುರು ಮಾಡಿರ್ತಾರೆ. ಆದ್ರೆ ಎಂಡ್ ಅಲ್ಲಿ ಅವರಿಬ್ಬರಿಗೆ ಏನಾಯ್ತು ಅಂತ ತೋರಿಸಿರೋದಿಲ್ಲ. ಅಂದ್ರೆ ಹೆಡ್ ನರ್ಸ್ಗೂ ಮತ್ತೆ ಯಾಂಗ್ ಅನ್ನೋನ್ಗೆ ಏನಾಯ್ತು ಅಂತ ತೋರಿಸಿಲ್ಲ. ಅವರೊಂದು ಗೋಡೌನ್ ಅಲ್ಲಿ ಇದ್ರು. ಅವ್ರಿಗೆ ಏನಾಯ್ತು ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡೋಣ. ಆದ್ರೆ ಈ ತರ ಒಂದು ಪ್ರಾಬ್ಲಮ್ ನಡೀತಾ ಇದೆ ಅಂತ ಪಾಪ ನಮ್ಮ ಹೀರೋಗೆ ಗೊತ್ತಿಲ್ಲ. ಅವ್ನ್ ಬಂದು ಡಾಕ್ಟರ್ ಲೀನ ನೋಡ್ಬೇಕು ಅಂತ ಹೇಳಿ ಈ ಮೆಡಿಕಲ್ ಫೆಸಿಲಿಟಿ ಕಡೆನೆ ಬರ್ತಾ ಇರೋದು ಅವರ ರಾಯಲ್ ಗಾರ್ಡ್ ನ ಕರ್ಕೊಂಡು. ಈ ತರಂಗೆ ನೈಟ್ ಆಗಿರುತ್ತೆ. ಒಂದ್ ಜಾಗದಲ್ಲಿ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಆ ರಾಯಲ್ ಗಾರ್ಡ್ ಕೇಳ್ತಾರೆ, ಯುವರಾಜ, ನಾನ್ ಇವಾಗ್ಲೂ ಹೇಳ್ತಾ ಇದ್ದೀನಿ, ಈ ಕೆಲಸ ನಾವ್ ಮಾಡ್ಲೇಬೇಕಾ? ಸುಮ್ನೆ ಅಪಾಯದಲ್ಲಿ ಏನಕ್ಕೆ ಹೋಗಿ ನಾವ್ ಸಿಕ್ಕಾಕೊಳ್ಳೋದು ಅಂದಾಗ ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ಯೋ, ಏನಯ್ಯ ನಿನ್ ಪ್ರಾಬ್ಲಮ್? ಬೆಳಗ್ಗೆಯಿಂದ ಕೇಳಿದ್ದೀನಿ, ಹತ್ ಸತಿ ಕೇಳ್ಕೊಂಡಿದ್ಯಾ? ಇವಾಗೇನ್ ಮತ್ತೆ ನಮ್ ರಾಜ್ಯಕ್ಕೆ ಹೋಗ್ಬಿಟ್ಟು ಅವ್ರ ಹತ್ರ ಸಿಕ್ಕಾಕೊಂಡ್ ಸಾಯ ಕೇಳ್ತೀಯಾ? ಹಂಗ್ ನನ್ನೇನಂತ ಸಾಯಿಸಿದ್ರೆ ನಿಮ್ಮನ್ನೆಲ್ಲ ನೆತ್ತಿಟ್ಕೊಂಡು ಮುದ್ದಾಡ್ತಾರೆ ಅಂತ ಅನ್ಕೊಂಡಿದ್ಯಾ? ನಿಮ್ಮನ್ನು ಸಾಯಿಸ್ಬಿಡ್ತಾರೆ, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಸಮೇತ ಸಾಯಿಸ್ಬಿಡ್ತಾರೆ ಅಂದಾಗ ಇವನ್ಗೆ ಭಯ ಆಗೋಯ್ತು. ಆಗ ರಾಯಲ್ ಗಾರ್ಡ್ ಕೇಳ್ತಾನೆ, ಇದೆಲ್ಲ ನಿಮ್ಮಿಂದಾನೆ ಯುವರಾಜ, ನಿಮ್ಮಿಂದಾನೆ. ರಾಜನ್ಗೆ ಆತರ ನೀವು ಮಾಡಬಾರ್ದಾಗಿತ್ತು. ಈ ತರ ಮಾಡಿದ್ರಿಂದ ನೀವು ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದು ಅಂತ ಹೇಳಿ ಸ್ವಲ್ಪ ಜೋರಾಗಿ ಮಾತಾಡಿದ ತಕ್ಷಣ ನಮ್ ಹೀರೋಗೆ ಕೋಪ ಬಂತು. ಏನೋ ಸ್ವಲ್ಪ ಸಲಿಗೆ ಕೊಟ್ಟರೆ ತುಂಬಾ ಓವರ್ ಆಗಿ ಮಾತಾಡ್ತಾ ಇದೀಯಾ? ಯಾಕೆ ಏನಾದ್ರು ಆರ್ಡರ್ ಹೇಳ್ಬೇಕಾ? ನಿಮ್ ಫ್ಯಾಮಿಲಿ ಮೆಂಬರ್ಸ್ ನ ಸಾಯಿಸ್ಬಿಡು ಅಂತ ನಾನು ಹೇಳ್ಬೇಕಾ ಅನ್ನೋ ತರ ಕೇಳಿದಾಗ ರಾಯಲ್ ಗಾರ್ಡ್ಗೆ ಭಯ ಆಗೋಯ್ತು. ಮುಖ ಒಂಥರ ಇಟ್ಕೊಂಡಿರೋದ್ ನೋಡ್ಬಿಟ್ಟು ಹೀರೋ ಕೇಳ್ತಾರೆ, ಯಾಕೆ ನಾನು ಹೇಳಿದಕ್ಕೆ ಇವಾಗ ಭಯ ಪಟ್ರ? ನಾನು ಸುಮ್ನೆ ಗೆಲಿ ಮಾಡ್ದೆ ಅಂದಾಗ ಐಪನ್ಗೆ ಟೆನ್ಷನ್ ಆಗುತ್ತೆ. ಫ್ಯಾಮಿಲಿನ ಸಾಯಿಸ್ಬಿಡ್ತೀನಿ ಅನ್ನೋದು ನಿಮ್ಗೆ ಗೆಲಿ ಮಾಡೋದಾ ಯುವರಾಜ? ಯಾಕೆ ತರ ಸುಮ್ನೆ ನನ್ನ ಆಡ್ಕೊಳ್ತೀರಾ ಅಂದಾಗ ಹೀರೋಗೆ ನಗು ಬಂದ್ಬಿಟ್ಟು, ನಿನ್ನೆಲ್ಲ ಇಟ್ಕೊಂಡು ನಾನು ಹೆಂಗ ಡಾಂಗ್ಜೋವರೆಗೂ ಹೋಗಿ ಸೇರ್ತೀನೋ ನಂಗೆ ಗೊತ್ತಿಲ್ವೇ ಅನ್ನೋ ತರ ಇರ್ತಾರೆ. ಈಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಇಬ್ರು ಕುದುರೆನಲ್ಲಿ ಹೋಗ್ತಿದ್ದಾರೆ ಕಾಡು ದಾರಿಯಲ್ಲಿ. ಮುಂದ್ಗಡೆ ರಾಯಲ್ ಗಾರ್ಡು ಅಪ್ಪನ್ ಪಾಡಗಪ್ಪ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ ತೊಣ ತೊಣ ಅಂತ. ಹಿಂದ್ಗಡೆ ರಾಜ ಬರ್ತಾ ಇದ್ದವರು, ಅಂದ್ರೆ ನಮ್ ಹೀರೋ ಬರ್ತಾ ಇದ್ದವ್ರು ಸ್ವಲ್ಪ ಹೊತ್ತಿಗೆ ಸೈಲೆಂಟ್ ಆಗ್ಬಿಟ್ರು. ಇವ್ನ್ ಕಡೆ ತಿರುಗಿ ನೋಡ್ಬಿಟ್ಟು, ಯಾಕೆ ಯುವರಾಜ ಏನಾಯ್ತು ಅಂದಾಗ, ಮೋಯಾಂಗ್, ನಿಮ್ಗೇನೋ ಡೌಟ್ ಅನಿಸ್ತಾ ಇಲ್ವಾ? ನಾವು ತುಂಬಾ ದೂರದಿಂದ ಇದೇ ತರ ಬರ್ತಾ ಇದೀವಿ. ಕಾಡ್ ಅಂದ್ರೆ ಹೆಂಗಿರುತ್ತೆ, ಆದ್ರೆ ಒಂಥರ ತುಂಬಾನೇ ಸೈಲೆಂಟ್ ಆಗಿರೋ ತರ, ಒಂಥರ ಏನೋ ಡಿಸ್ಟರ್ಬೆನ್ಸ್ ಎಲ್ಲ ನಿನ್ಗೆ ಅನಿಸ್ತಾ ಇಲ್ವಾ ಅನ್ನೋ ತರ ಕೇಳಿದಾಗ ಮೋಯಾಂಗ್ ಕೂಡ, ಹೌದು ಯುವರಾಜ, ನಾನ್ ಇವಾಗ ಗಮನಿಸಿದ್ದು. ಅದು ದೂರದಲ್ಲಿ ಏನೋ ಮನೆ ಏನೋ ಕಾಣಿಸ್ತಿದೆ, ಬನ್ನಿ ಹೋಗಿ ನೋಡೋಣ ಅಂತ ಹೇಳಿ ಇವ್ರ ಆ ಮನೆ ಹತ್ರ ಹೋಗ್ತಾರೆ. ಅದು ಬೇರೆ ಯಾವ್ದು ಅಲ್ಲ, ಮೆಡಿಕಲ್ ಫೆಸಿಲಿಟಿ. ಆ ಡಾಕ್ಟರ್ ಲಿಯನ್ ಅವ್ರನ್ನ ಹುಡ್ಕೊಂಡ್ ಬಂದ್ರಲ್ಲ, ಆ ಜಾಗ ಇದೆ. ಅಂದ್ರೆ ಡಾಂಗ್ಜೋ ಅಂತ ಹೇಳಿದ್ವಲ್ಲ, ಆ ಜಾಗ ಇದೆ. ಆದ್ರೆ ಮುಂದೆ ತರ ಈ ಜಾಗ ಎಲ್ಲ ತುಂಬಾನೇ ವ್ಯತ್ಯಾಸವಾಗಿರುತ್ತೆ. ಇವ್ರಿಗೆ ಒಂಥರ ಡೌಟ್, ಏನಪ್ಪಾ ಈ ಜಾಗ ಈ ತರ ಇದೆ ಅಂತ. ಯಾಕಂದ್ರೆ ಬ್ಯಾಂಬೂ ಸ್ಟಿಕ್ಸ್ ನೆಲ್ಲ ಶಾರ್ಪ್ ಆಗಿ ಜಿಕ್ಬಿಟ್ಟು ಒಂದು ಶೀಲ್ಡ್ ತರ ಮೇಲೆಲ್ಲ ಶಾರ್ಪ್ ಆಗಿ ನಿಲ್ಸಿಟ್ಟಿರ್ತಾರೆ. ಮತ್ತೆ ಒಂಥರ ತುಂಬಾ ಸೈಲೆಂಟ್ ಆಗಿರುತ್ತೆ ಆ ಜಾಗ. ಇವ್ರು ಕೂಡ ನೋಡ್ಬಿಟ್ಟು, ಏನ್ ಈ ಜಾಗ ಏನಾಗಿದೆ, ಯಾಕೆ ಈ ತರ ಡೋರ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅನ್ನೋ ತರ ಇವ್ರು ಮಾತಾಡಿದಾಗ ಮೋಯಾಂಗ್ ಹೇಳ್ತಾರೆ, ಸರಿ ಇರಿ ಯುವರಾಜ, ನಾನು ಹೋಗ್ಬಿಟ್ಟು ಡೋರ್ ನ ಓಪನ್ ಮಾಡ್ತೀನಿ ಅಂತ ಹೇಳಿ ಬಂದು ಡೋರ್ ನ ಓಪನ್ ಮಾಡೋಣ ಅಂತ ನೋಡಿದ್ರೆ ಅಲ್ಲಿ ಕೂಡ ಅಲ್ಲಿಗೆನೆಲ್ಲ ಹಾಕ್ಬಿಟ್ಟು ಹೊಡೆದಿಟ್ಟಿರ್ತಾರೆ. ಹೆಂಗೋ ಅದನ್ನೆಲ್ಲ ಕಿತ್ತದ, ಬಟ್ ಆಗ್ತಾ ಇಲ್ಲ. ಸರಿ ಯುವರಾಜ, ನೀವ್ ಇಲ್ಲೇ ಇರಿ, ನಾನು ಗೋಡೆ ಹತ್ತಿ ಆ ಕಡೆ ಹೋಗ್ಬಿಟ್ಟು ನಿಮ್ಗೆ ಡೋರ್ ಓಪನ್ ಮಾಡ್ತೀನಿ ಅಂತ ಹೇಳಿ ಈ ಅಪ್ಪ ಹತ್ತ ಆ ಕಡೆ ಹೊರಟೋದ್ರು. ಆದ್ರೆ ತುಂಬಾ ಹೊತ್ತಾಗಿ ಏನೋ ಉಸಿರು ಪಸರು ಇಲ್ದೇ ಇರೋದ್ರಿಂದ ಹೀರೋ ಕೂಡ, ಮೋಯಾಂಗ್ ಏನಾಯ್ತು ಅಂತ ಕೇಳ್ತಾರೆ. ಸರಿ ಏನಾಯ್ತು ನೋಡೋಣ ಅಂತ ಹೇಳಿ ಇವರೇ ಇಳಿದು ಡೋರ್ ಹತ್ರ ಬರೋಷ್ಟ್ರಲ್ಲಿ ಒಳಗಡೆ ಅಪ್ಪ ಡೋರ್ ಓಪನ್ ಮಾಡ್ದ. ಇವಾಗ ಇವರು ಒಳಗಡೆ ಹೋಗಿ ನೋಡ್ತಾರೆ. ನೋಡಿ, ಒಳಗಡೆ ಕೂಡ ಸೇಮ್ ಅದೇ ತರ ಬ್ಯಾಂಬೂ ಸ್ಟಿಕ್ಸ್ ನೆಲ್ಲ ಶಾರ್ಪ್ ಆಗಿ ಜಿಕ್ಬಿಟ್ಟು ಹಂಗೆ ಅಲ್ಲಲ್ಲಿ ನಿಲ್ಸಿಟ್ಟಿರ್ತಾರೆ. ನೋಡಿದ್ರೆ ಆ ಬ್ಯಾಂಬೂ ಸ್ಟಿಕ್ಸ್ ಗೆ ಫುಲ್ ಆಗಿ ಬ್ಲಡ್ ಎಲ್ಲ ಬೇರೆ ಆಗಿರುತ್ತೆ. ಇವ್ರಿಗೇನ್ ಅರ್ಥ ಆಗ್ತಿಲ್ಲ. ಬಟ್ ಹೀರೋ ಹೇಳ್ತಾನೆ, ಈ ಜಾಗದಲ್ಲಿ ದೊಡ್ಡದಾಗಿ ಏನೋ ನಡೆದಿದೆ, ನಾವ್ ಅದೇನಂತ ಕಂಡಿಡಿಬೇಕು. ಮುಖ್ಯವಾಗಿ ಆ ಡಾಕ್ಟರ್ ಲೀನ ಕಂಡಿಡಿಬೇಕು. ಇಷ್ಟು ದೂರ ಬಂದ್ವಿ, ಅವ್ರನ್ನ ಕಂಡಿಡಿದ್ಬಿಟ್ಟು ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಇನ್ನಷ್ಟು ಒಳಗಡೆ ಹೋಗ್ತಾರೆ. ಎಲ್ಲ ನೋಡಿದ್ರು ಬ್ಲಡ್, ಸುತ್ತಮುತ್ತ ಎಲ್ ತಿರುಗಿದ್ರು ಬ್ಲಡ್. ಇನ್ನಷ್ಟು ಒಳಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಅಲ್ಲಿ ಕೆಳಗಡೆ ಹಾಕಿರೋದೆಲ್ಲ ಅಲ್ಲಿಗೆ ತಾನೆ ವುಡ್ ಪೀಸಸ್ ತಾನೆ, ಅದ್ರಲ್ಲಿ ಒಂದೊಳಗೆ ಹೊಡ್ಕೊಂಡು ಪಾಪ ನಮ್ ಹೀರೋ ಪಲ್ಟಿ ಹೊಡ್ಕೊಂಡು ಹೋಗಿ ಕೆಳಗಡೆ ಬಿದ್ಬಿಟ್ಟ. ಮೋಯಾಂಗ್ ಹೋಗ್ಬಿಟ್ಟು, ಯುವರಾಜ ಏನಾಯ್ತು ಅಂತ ನೋಡ್ತಾ ಇದ್ರೆ ನಮ್ ಹೀರೋ ಉಸಿರು ಪಸರು ಇಲ್ಲ, ಹಾಗೆ ಕೆಳಗಡೆನೇ ನೋಡ್ತಾ ಇರ್ತಾನೆ. ಏನಂತ ಇಬ್ರು ಬಗ್ ನೋಡಿದ್ರೆ ಕೆಳಗಡೆ ಫುಲ್ ಆಗಿ ಡೆಡ್ ಬಾಡೀಸ್, ಒಂದಲ್ಲ ಎರಡಲ್ಲ, ಅಲ್ಲಿರೋ ಅಷ್ಟು ಜಾಂಬೀಸ್ ನ ಕೂಡ ಈ ಅಲ್ಗೆಗಳ ಕೆಳಗಡೆ ಹಾಕಿಟ್ಟಿರ್ತಾರೆ. ಇವ್ರಿಬ್ರಿಗೆ ಏನ್ ಅರ್ಥ ಆಗ್ತಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ. ಬಟ್ ನೆಕ್ಸ್ಟ್ ಮಿನಿಟ್ ಆ ಜಾಗಕ್ಕೆ ಅಂತ ಸೋಲ್ಜರ್ಸ್ ಇರ್ತಾರಲ್ಲ, ಒಂದು ಟೀಮ್ ಇರತ್ತಲ್ಲ, ಅವ್ರಿಗೆ ಇನ್ಫಾರ್ಮ್ ಮಾಡ್ಬಿಟ್ರು. ಅವರೆಲ್ಲ ಕೂಡ ಬಂದಿರ್ತಾರೆ ಆ ಜಾಗಕ್ಕೆ. ಈಗ ಸೋಲ್ಜರ್ಸ್ ಗೆಲ್ಲ ಹೆಡ್ ಒಬ್ಬ ಇರ್ತಾನಲ್ವಾ, ಅವನ ಹತ್ರ ಹೋಗ್ಬಿಟ್ಟು ಮೋಯಾಂಗ್ ಮಾತಾಡ್ತಾ ಇರ್ತಾರೆ. ಈ ತರ ಅವನು ನಮ್ಮ ಹುಡುಗಾನೆ, ಅಂದ್ರೆ ನಮ್ ಹೀರೋನ ನಮ್ಮ ಹುಡುಗಾನೆ, ಈ ತರ ಅವ್ರಿಗೆ ಮಯೂಷರಿಲ್ಲ, ಈ ಜಾಗದಲ್ಲಿ ಫೇಮಸ್ ಡಾಕ್ಟರ್ ಇದಾರೆ ಅಂತ ಹೇಳಿದ್ರು. ಅವ್ರನ್ನ ನೋಡೋಣ ಅಂತ ಬಂದ್ವಿ. ಆ ಟೈಮ್ ಈ ಡೆಡ್ ಬಾಡೀಸ್ ಎಲ್ಲ ನೋಡಿದ್ದು ಅಂದಾಗ, ಸರಿ ನೀವ್ ಈ ಜಾಗಕ್ಕೆ ಬಂದಾಗ ಬೇರೆ ಯಾರಾದ್ರೂ ಇದ್ರ ಏನು ಅಂತ ಕೇಳಿದಾಗ, ಇಲ್ಲ ನಾವ್ ಬಂದಾಗ ಇಲ್ಲಿ ಯಾರು ಇಲ್ಲ ಅಂತ ಹೇಳ್ತಾರೆ. ಅದ್ರಲ್ಲಿ ಮೋಯಾಂಗ್ ಬೇರೆ ಅವ್ರ ಹತ್ರ ಇರೋ ಆ ರಾಜಮುದ್ರೆ ಇರೋ ತರ ಒಂದು ಕಾರ್ಡ್, ಇವ್ರಿಗೆ ಅಂತ ಒಂದು ಪದವಿ ಕೊಟ್ಟಿರ್ತಾರಲ್ಲ, ಆ ಕಾರ್ಡ್ ಇರುತ್ತೆ. ಅದನ್ನ ತೋರ್ಸಿದ್ಮೇಲೆ ಓಕೆ ಇವರೆಲ್ಲ ದೊಡ್ಡವರೇ ಅಂತ ಆ ಸೋಲ್ಜರ್ ಕೂಡ ಇವ್ರ ಹತ್ರ ಏನ್ ಅಷ್ಟಾಗಿ ಮಾತಾಡಲ್ಲ. ಇಲ್ಲಿ ನಮ್ ಹೀರೋ ನೋಡ್ಬಿಟ್ಟು, ಅಂದ್ರೆ ಅಲ್ಲಿರೋ ಅಷ್ಟು ಡೆಡ್ ಬಾಡೀಸ್ ನೆಲ್ಲ ನೋಡ್ಬಿಟ್ಟು, ಇದ್ರಲ್ಲಿ ಮಾಸ್ಟರ್ ಲೀದು ಡೆಡ್ ಬಾಡಿ ಇಲ್ಲ, ಹಂಗಾದ್ರೆ ಅವ್ರು ಯಾವ್ದೋ ಒಂದು ಜಾಗದಲ್ಲಿ ಬದುಕೇ ಇದಾರೆ, ಫಸ್ಟ್ ನಾವ್ ಅವ್ರನ್ನ ಹುಡುಕ್ಬೇಕು, ಅವ್ರನ್ನ ಕಂಡಿಡಿಬೇಕು ಅಂತ ಹೇಳ್ತಾ ಇದ್ರೆ ಮೋಯಾಂಗ್ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಸೋ ಯಪ್ಪ, ನನ್ನ ಸುಮ್ನೆ ಬಿಡೋ ತರ ಇಲ್ವೇ, ಎಲ್ಲೆಲ್ಲಿ ಹೇಳ್ಕೊಂಡು ಹೋಗ್ತಾನೋ ಗೊತ್ತಿಲ್ವೇ ಅಂತ. ಅದಾದ್ಮೇಲೆ ಆ ಡೆಡ್ ಬಾಡೀಸ್ ನೆಲ್ಲ ಈ ಡಾಂಗ್ಜೋ ಸಿಟಿಗೆ ಕೌನ್ಸಿಲರ್ ಅಂತ ಇರ್ತಾರಲ್ಲ, ಅವ್ರ
ಜಾಗಕ್ಕೆ ಎತ್ಕೊಂಡು ಹೋಗ್ತಾರೆ. ಅವ್ರಿಗೆ ಅಂತ ಒಂದು ಆಫೀಸ್ ಇರುತ್ತಲ್ಲ, ಆ ಜಾಗಕ್ಕೆ ಎತ್ಕೊಂಡು ಹೋಗ್ತಾರೆ. ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಈ ಡಾಂಗ್ಜಿ ಅನ್ನೋರ್ಗೆ ಹೊಸದಾಗಿ ಕೌನ್ಸಿಲರ್ ಅಪಾಯಿಂಟ್ ಆಗಿರ್ತಾರೆ. ಅದರಿಂದ ಆಯಪ್ಪ ಅಲ್ಲಿ ಸುತ್ತಮುತ್ತಲ ಇರೋ ಲೀಡರ್ಸ್ ನ, ಸ್ವಲ್ಪ ಫೇಮಸ್ ಆಗಿರೋರ್ನೆಲ್ಲ ಕರೆದು ಒಂದು ಪಾರ್ಟಿ ತರ ಕೊಡ್ತಾ ಇರ್ತಾನೆ. ಭಯಂಕರವಾಗಿ ನಡೀತಾ ಇರುತ್ತೆ ಪಾರ್ಟಿ. ಆತರ ಇರ್ಬೇಕಾದ್ರೆ ಒಬ್ಬ ದಪ್ಪ ಅಂತ ಓಡೋಗ್ತಾನೆ. ಸರ್ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಬೇಗ ಬನ್ನಿ ಅಂತ ಕರೆದಾಗ ಇವರೆಲ್ಲ ಕೂಡ ಅವ್ರ ಆಫೀಸ್ ಹತ್ರ ಹೋಗಿ ನೋಡ್ತಾರೆ. ನೋಡಿದ್ರೆ ಫುಲ್ ಆಗಿ ಲೈನ್ ಡೆಡ್ ಬಾಡೀಸ್ ನ ಮಲಗಿಸ್ಬಿಟ್ಟಿರ್ತಾರೆ. ಈ ಕೌನ್ಸಿಲರ್ ಇದಾರಲ್ವಾ, ಸ್ವಲ್ಪ ಎದುರು ಕುಕ್ಲ ಅಂತ ಕಾಣಿಸುತ್ತೆ. ಪಕ್ಕದಲ್ಲಿ ವೈಟ್ ಕಲರ್ ಡ್ರೆಸ್ ಹಾಕೊಂಡಿದಾರಲ್ಲ, ಅವ್ರು ಬಂದ್ಬಿಟ್ಟು ಈ ಕೌನ್ಸಿಲರ್ ಗೆ ಅಡ್ವೈಸರ್. ಹೇಳ್ದಂಗೆ ಆಲ್ಮೋಸ್ಟ್ ಈ ಹೆಡ್ ಕೇಳೋದು, ಅಂದ್ರೆ ಈ ಕೌನ್ಸಿಲರ್ ಇದಾರಲ್ಲ ಅವ್ರು ಕೇಳೋದು. ಅವ್ನ್ ಭಯ ಪಟ್ಕೊಂಡು, ಏನಯ್ಯ ಎಲ್ಲ ನಿತ್ಕೊಂಡ್ ಈ ತರ ಮಲಗಿಸಿಟ್ಟಿದ್ಯಾ, ನಿಜವಾಗ್ಲೂ ಅವೆಲ್ಲ ಡೆಡ್ ಬಾಡೀಸ್ ಏನ ಅಂದಾಗ, ಅದಕ್ಕೆ ಆ ಸೋಲ್ಜರ್ ಹೆಡ್ ಹೇಳ್ತಾನೆ, ಹೌದು ಸರ್, ಇದೆಲ್ಲ ಡಾಂಗ್ಜೂನ ಮೆಡಿಕಲ್ ಫೆಸಿಲಿಟಿ ಇದೆ ಅಲ್ವಾ ಸರ್, ಅಲ್ಲಿತ್ತು ಡೆಡ್ ಬಾಡೀಸ್ ಅಂದಾಗ, ಸರಿ ಆಯ್ತು, ಯಾರು ಇದೆಲ್ಲ ಮಾಡಿದ್ದು ಅಂತ ಏನ್ ಕಂಡಿಡಿದ್ ಬಿಟ್ರ ಅಂದಾಗ, ಸರ್ ಯಾಂಗ್ ಅನ್ನೋನೊಬ್ಬನ ಮೇಲೆ ಡೌಟ್ ಇದೆ. ಯಾಕಂದ್ರೆ ಈ ಸುತ್ತಮುತ್ತ ವಿಲೇಜ್ ಅಲ್ಲಿ ಇರೋರೆಲ್ಲ ಆ ಯಾಂಗ್ ಅನ್ನೋನನ್ನ ಸುತ್ತಮುತ್ತ ಕಾಡಲ್ಲಿ ನೋಡಿದಾರಂತೆ. ಎಲ್ಲ ಬಿದಿರು ಕಡಿಗಳನ್ನೆಲ್ಲ ಒಡ್ಕೊಂಡು ಹೋಗ್ತಾ ಇದ್ದಂತೆ. ಈಗ ನಾವು ಮೆಡಿಕಲ್ ಫೆಸಿಲಿಟಿಗೆ ಹೋಗಿದ್ವಲ್ಲ, ಅಲ್ಲೆಲ್ಲ ಕೂಡ ಈ ಬಿದಿರು ಕಡಿಗಳನ್ನ ಶಾರ್ಪ್ ಆಗಿ ಮಾಡಿ ಒಂದು ಶೀಲ್ಡ್ ತರ ಫಾರ್ಮ್ ಮಾಡಿಟ್ಟಿದ್ರು ಸರ್. ಅದರಿಂದನೇ ಅವನ ಮೇಲೆ ಡೌಟ್ ಇರೋದು. ಬಟ್ ಇನ್ನು ಅವನ್ನ ಕಂಡಿಡ್ದಿಲ್ಲ ಅಂದಾಗ, ಇದನ್ನ ಹೇಳಿದ್ರೆ ಕೂಡ ಭಯ ಪಡ್ತಾನೆ. ಏನಯ್ಯ ಹೇಳ್ತಾ ಇದೆಯಾ, ಬಿದಿರು ಕಡ್ಡಿ ಅಂತೀಯಾ, ಶೀಲ್ಡ್ ತರ ಫಾರ್ಮ್ ಮಾಡಿದಾರೆ ಅಂತೀಯಾ, ಶಾರ್ಪ್ ಆಗಿದೆ ಅಂತೀಯಾ, ಏನಯ್ಯ ಇನ್ನು ಯಾಕೆ ಅವನ್ನ ಕಂಡಿಡ್ದಿಲ್ಲ ಅಂದಾಗ, ಸರ್ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಸರ್, ಅವ್ನು ಯಾರು, ಯಾವ ಊರು, ಎಲ್ಲಿಂದ ಬಂದಿದ್ದಾನೆ, ಏನು ಅಂತ ವಿಚಾರಣೆ ಮಾಡಿದ್ರಲ್ಲಿ ಅವನು ಯಾವ್ದೋ ಒಂದು ವಿಲೇಜ್ ಗೆ ಸೇರಿರೋನು ಆಲ್ರೆಡಿ 3 ವರ್ಷದ ಹಿಂದ್ಗಡೆ ನಡೆದಿರೋ ಒಂದು ಯುದ್ಧದಲ್ಲಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ ರೆಕಾರ್ಡ್ಸ್ ಇದೆ ಸರ್ ಅಂದಾಗ, ಅದಕ್ಕೂ ಭಯ ಪಡ್ತಾನೆ. ಏನ್ರ ಹೇಳ್ತಾ ಇದೆಯಾ, ಒಬ್ಬ ಕೊಲೆಗಾರನ ಊರ್ ತುಂಬಾ ಓಡಾಡಕ್ ಬಿಟ್ಬಿಟ್ಟು ಇಲ್ಲಿ ಬಂದ್ ನನ್ನ ಹತ್ರ ಕತೆಗಳು ಹೇಳ್ತಾ ಇದ್ರ, ಫಸ್ಟ್ ಎಲ್ಲಿದ್ದಾನೆ ಏನು ಅಂತ ಹಿಡ್ಕೊಂಡ್ರೆ ಫಸ್ಟ್ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ಮತ್ತೆ ಮೋಯಾಂಗ್ ನ ತೋರಿಸ್ತಾರೆ. ಮೋಯಾಂಗ್ ಕೂಡ ಇದೇ ಇನ್ಫಾರ್ಮೇಶನ್ ಹೋಗಿ ಹೇಳೋದು. ಅಂದ್ರೆ ಯಾಂಗ್ ಅನ್ನೋನ್ ಮೇಲೆ ಎಲ್ಲರೂ ಡೌಟ್ ಪಡ್ತಾ ಇದ್ದಾರೆ, ಅವನು ಹಿಡಿಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ತಾರೆ. ಆಕ್ಚುಲಿ ಯಾಂಗ್ ಅಂದ್ರೆ ಯಾರಂತ ಗೊತ್ತಲ್ವಾ, ಆ ಮೆಡಿಕಲ್ ಫೆಸಿಲಿಟಿಯಲ್ಲಿ ಎಲ್ಲರಿಗೂ ಈ ಮನುಷ್ಯರ ಮಾಂಸನ ಸೂಪ್ ಆಗಿ ಮಾಡ್ಕೊಟ್ಟಿದ್ದ ಅಲ್ವಾ, ಅವನು ಮತ್ತೆ ಹೆಡ್ ಲೇಡಿ ಮಾತ್ರ ತಾನೇ ಸೇಫ್ ಆಗಿದ್ದು, ಅವನೇ ಯಾಂಗ್. ನಮ್ ಹೀರೋ ಕೂಡ ಇದು ವಿಷಯ ತಿಳ್ಕೊಂಡ್ಮೇಲೆ ಸರಿ ಆಯ್ತು, ಡಾಕ್ಟರ್ ಲೀ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಅಂತ ಹೇಳಿದಾಗ, ಇಲ್ಲ ಯುವರಾಜ ಗೊತ್ತಾಗ್ಲಿಲ್ಲ, ಅದನ್ನು ಗೊತ್ತಾಗ್ಬೇಕಂದ್ರು ನಮ್ಗೆ ಯಾಂಗ್ ಸಿಗ್ಬೇಕು, ಅವ್ನ್ ಸಿಕ್ಕಿದ್ರೇನೆ ಗೊತ್ತಾಗೋದು ಅಂದಾಗ ಹೀರೋಗೆ ಕೋಪ ಬರುತ್ತೆ. ಇದಕ್ ಮೇಲೆ ನಾನು ಇಲ್ಲೇ ವೇಟ್ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ, ಇಲ್ಲಿ ಅವ್ರ ಡೆಡ್ ಬಾಡಿ ಇಲ್ಲ ಅಂದ್ರೆ ಆ ಡಾಕ್ಟರ್ ಲೀ ಅನ್ನೋರು ಎಲ್ಲೋ ಬದುಕೇ ಇದಾರೆ ತಾನೆ, ನಾವು ಅವನು ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ದಡ ಅಂತ ನಡೆಯಕ್ಕೆ ಶುರು ಮಾಡ್ಬಿಟ್ರು. ಸರಿ ಆಯ್ತು ಯುವರಾಜ, ನೀವು ಹುಡುಕ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ಮೇಲೆ ನಾನ್ ಮಾತ್ರ ಏನ್ ಮಾಡ್ತೀನಿ, ನಾನು ನಿಮ್ ಜೊತೆನೆ ಹುಡುಕ್ತೀನಿ. ಈ ಸಿಟಿ ಏನು ಹನ್ಯಾಂಗ್ ಸಿಟಿ ತರ ದೊಡ್ಡದ ಚಿಕ್ಕದೆ ಅಲ್ವಾ, ಒಂದಿಂದಲೂ ಹುಡುಕ್ಬಿಡ್ಬೋದು ಅಂತ ಹೇಳಿ ಇಬ್ರು ಹಂಗೆ ಮಾತಾಡ್ಕೊಂಡು ಹೋಗ್ತಾರೆ. ಬೇಗ ಕೆಲಸ ಮುಗಿಸ್ಬಿಟ್ಟು ಫಸ್ಟ್ ಹೋಗಿ ಊರ್ ಸೇರ್ಬೇಕು, ನಾನು ನನ್ನ ಹೆಂಡ್ತಿರ ನೋಡ್ಬೇಕು ಅಂತ ಹೇಳ್ತಾ ಇರ್ತಾನೆ ಆಯಪ್ಪ. ಇನ್ನೊಂದ್ ಕಡೆ ಈ ಹನ್ಯಾಂಗ್ ದೇಶದ ಸೇನಾಧಿಪತಿ ಇದ್ದ ಅಲ್ವಾ, ಆ ವಿಲನ್ ಮಂತ್ರಿ ಅವ್ರ ಮಗ, ಅವನನ್ನ ತೋರಿಸ್ತಾರೆ. ಇವಾಗ ಇವರೆಲ್ಲ ಬಂದ್ಬಿಟ್ಟು ಯುವರಾಜನ ಹುಡ್ಕೊಂಡೆ ತಾನೆ ಬರ್ತಾ ಇರೋದು, ರಾಜನ್ಗೆ ದ್ರೋಹ ಮಾಡಿದ್ರು ಅವ್ನಿಗೆ ಶಿಕ್ಷೆ ಕೊಡ್ಬೇಕು ಅಂತ. ಸೊ ಅವ್ನು ಹೇಳ್ತಾನೆ ಅವ್ರ ಟೀಮ್ ಮೆಂಬರ್ಸ್ ಹತ್ರ, ಈ ತರ ನಾವೆಲ್ಲ ಒಂದೇ ಜಾಗದಲ್ಲಿ ಹೋದ್ರೆ ಅವನನ್ನ ಹುಡ್ಕೋದು ಹಿಡಿಯೋದು ತುಂಬಾ ಕಷ್ಟ ಆಗ್ಬಿಡುತ್ತೆ, ನಾವು 3 ಗ್ರೂಪ್ಸ್ ಆಗಿ ಡಿವೈಡ್ ಆಗ್ಬಿಟ್ಟು 3 ದಿಕ್ಕಲ್ಲಿ ಹೋಗಿ ಹುಡ್ಕೋಣ, ಯಾರಿಗೆ ಫಸ್ಟ್ ಸಿಕ್ಕಿದ್ರೆ ಕೂಡ ಫಸ್ಟ್ ನಂತರ ಎಳ್ಕೊಂಬನ್ನಿ ಅಂತ ಹೇಳಿ ಇವ್ರು ಕೂಡ ಇವ್ರಿರೋ ಜಾಗಕ್ಕೆ ಬರಕ್ಕೆ ಶುರು ಮಾಡಿದ್ರು. ಇದೇ ಟೈಮ್ ಅಲ್ಲಿ ಈ ಮಹಾರಾಣಿ ಇದಾರಲ್ವಾ, ಈಗ ಪ್ರೆಗ್ನೆಂಟ್ ಆಗಿದ್ರಲ್ವಾ, ಅಲ್ಲಿ ಪ್ರೈವೇಟ್ ಪ್ಯಾಲೇಸ್ ಒಂದು ತೋರಿಸ್ತಾರೆ. ಅಲ್ಲಿ ಯಾವ್ದೋ ಒಂದು ಡೆಡ್ ಬಾಡಿನ ಎತ್ಕೊಂಡು ಹೋಗ್ತಾ ಇದಾರೆ, ಫುಲ್ ಆಗಿ ಬ್ಲಡ್ ಬರ್ತಾ ಇರುತ್ತೆ. ಅದನ್ನ ಎತ್ಕೊಂಡೋಗಿ ಪ್ಯಾಲೇಸ್ ಪಕ್ಕದಲ್ಲಿ ಒಂದು ಸಣ್ಣ ಲೇಕ್ ತರ ಇರುತ್ತೆ, ಆ ಲೇಕ್ ಇಂದ ಡೆಡ್ ಬಾಡಿನ ಕೆಳಗಡೆ ಬಿಟ್ಬಿಟ್ರು. ಆ ಡೆಡ್ ಬಾಡಿ ಹಂಗೆ ನೀರ್ ಒಳಗಡೆ ಹೋಗ್ತಾ ಇದೆ, ಯಾಕಂದ್ರೆ ಕಲ್ಲ ಏನೋ ವೇಟ್ ಏನೋ ಕಟ್ಟಿ ಬಿಟ್ಟಿದ್ದಾರೆ ಅದಕ್ಕೆ. ಇವಾಗ ಹಂಗೆ ನೀರ್ ಕೆಳಗಡೆ ತೋರಿಸ್ತಾರೆ ನೋಡಿ, ಒಂದಲ್ಲ ಎರಡಲ್ಲ ಸುಮಾರು ಡೆಡ್ ಬಾಡೀಸ್ ಇರುತ್ತೆ, ಎಲ್ಲಾನು ಲೇಡೀಸ್ ಡೆಡ್ ಬಾಡೀಸ್. ಇದ್ರ ವಿಷಯ ಏನೋ ನೋಡೋಣ ಇನ್ನು ಮುಂದಕ್ಕೆ. ಇವಾಗ ಹಂಗೆ ಒಂದು ಮಂತ್ರಿನ ತೋರಿಸ್ತಾರೆ, ಈ ವೈಟ್ ದಾಡಿ ಬಿಟ್ಕೊಂಡಿದಾರಲ್ಲ ಅಯ್ಯಪ್ಪನ. ಇದಕ್ಕೂ ಮುಂಚೆ ವಿಲನ್ ಮಂತ್ರಿ ಒಂದು ಮೀಟಿಂಗ್ ನ ನಡೆಸಿದಾಗ ರಾಜ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಊರ್ ತುಂಬಾ ಈ ತರ ಡಂಗೂರ ಸಾರಿ ಇರೋದು ಯುವರಾಜನೇ ಅಂತ ಹೇಳಿ ಒಂದು ತಪ್ಪಾದ ಇನ್ಫಾರ್ಮೇಶನ್ ನ ಕೊಟ್ಟಾಗ ಒಬ್ಬ ಮಂತ್ರಿ ಸಪೋರ್ಟ್ ಮಾಡಿ ಮಾತಾಡಿ ಒದೆ ಕೂಡ ತಿಂದಿರ್ತಾನಲ್ಲ, ಆ ಮಂತ್ರಿನೇ ಅಯ್ಯಪ್ಪ. ಇವಾಗ ಅಯ್ಯಪ್ಪ ಇನ್ನಿಬ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಇಲ್ಲಿ ನೋಡಿ ನಾವೆಲ್ಲ ಯುವರಾಜನ್ಗೆ ವಿಶ್ವಾಸವಾಗಿದ್ದೀವಿ, ಆದ್ರೆ ವಿಲನ್ ಮಂತ್ರಿ ಯಾರನ್ನು ಬಿಡ್ತಾ ಇಲ್ಲ, ಯುವರಾಜನ್ಗೆ ವಿಶ್ವಾಸವಾಗಿರೋರು ಎಲ್ಲರನ್ನೂ ಸಾಯಿಸ್ಕೊಂಡ್ ಬರ್ತಾ ಇದ್ದಾನೆ, ನೆಕ್ಸ್ಟ್ ನಾವೇ ಅಂತ ಕಾಣಿಸುತ್ತೆ, ನಾವೇನೇ ಮಾಡಿದ್ರು ಯುವರಾಜನ್ಗೋಸ್ಕರ ಮಾಡಿದ್ರೆ ಅವರೇ ನಮ್ಮನ್ನ ಅಂಬೋ ಅಂತ ಬಿಟ್ಬಿಟ್ಟು ಹೊಟ್ಟೋದ್ರಲ್ವಾ, ಇವಾಗ ನಾವ್ ಏನ್ ಮಾಡೋದು, ಇವಾಗ ನಾವು ಅವ್ರ ಹತ್ರ ಸರೆಂಡರ್ ಆಗ್ಬೇಕಾಗಿರೋದೇನಾ ಅನ್ನೋ ತರ ಮಾತಾಡ್ತಾ ಇರ್ಬೇಕಾದ್ರೆ ಅಯ್ಯಪ್ಪ ಇಲ್ಲ ಆತರ ಅಲ್ಲ ಅಂತ ಏನೋ ಹೇಳಕ್ ಬರ್ತಾನೆ. ಅಷ್ಟರಲ್ಲಿ ಒಂದು ಕೋರ್ಟ್ ಲೇಡಿ ಆ ಜಾಗಕ್ಕೆ ಬರ್ತಾಳೆ. ನಿಮ್ಮ ಹತ್ರ ಮಾತಾಡ್ಬೇಕಂದಾಗ ಹೇಳಮ್ಮ ಏನಮ್ಮ ಇಷ್ಟು ದೂರ ಬಂದಿದ್ಯಾ ಅಂದಾಗ, ಈ ತರ ರಾಣಿ ಅವರ ಪ್ರೈವೇಟ್ ಪ್ಯಾಲೇಸ್ ಇಂದ ಒಂದು ಡೆಡ್ ಬಾಡಿನ ಎತ್ಕೊಂಡು ಹೋಗಿದ್ರು, ನಾನು ಅದನ್ನ ನೋಡಿದೆ ಅಂತ ಹೇಳ್ತಾಳ. ಅಷ್ಟೇ ಇವರೆಲ್ಲ ಸಖತ್ ಶಾಕು, ಏನಮ್ಮ ಹೇಳ್ತಾ ಇದೀಯಾ, ನಿಜವಾಗ್ಲೂ ನಿನ್ಗೆ ಗೊತ್ತಾ, ಕನ್ಫರ್ಮ್ ಆಗಿ ಗೊತ್ತಾ ಅಂದಾಗ ಆ ಕೋರ್ಟ್ ಲೇಡಿ ಹೇಳ್ತಾರೆ, ಅಯ್ಯೋ ಸರ್ ಸುಳ್ಳು ಹೇಳಿದ್ರೆ ಏನಾಗುತ್ತೆ ಅಂತ ನನಗೂ ಗೊತ್ತು ತಾನೆ, ಅದ್ರಲ್ಲೂ ಮಹಾರಾಣಿ ಮೇಲೆ ನನ್ನ ಹತ್ರ ಸುಳ್ಳು ಹೇಳೋದಕ್ಕೆ ನನಗೇನು ಹುಚ್ಚಿಡ್ದಿದ್ಯಾ, ಕನ್ಫರ್ಮ್ ಮಾಡ್ಕೊಂಡೆ ನಾನು ಹೇಳ್ತಾ ಇರೋದು, ನನ್ಗೆ ತುಂಬಾ ದಿನದಿಂದ ಡೌಟ್ ಇತ್ತಲ್ಲ ಏನೋ ನಡೀತಾ ಇದೆ ಅಂತ, ಅದಕ್ಕಂತಾನೆ ಇವತ್ತು ನಾನು ಅಲ್ಲೇ ಡ್ಯೂಟಿ ಹಾಕಿಸ್ಕೊಂಡು ಅಲ್ಲಿ ಹೋಗಿದ್ದೆ, ಆಮೇಲೆ ನನ್ಗೆ ಗೊತ್ತಾಗಿದ್ದು ಡೆಡ್ ಬಾಡಿನ ನನ್ ಕಣ್ಣಾರೆ ನಾನು ನೋಡಿದೆ ಅಂತ ಹೇಳಿದಾಗ, ಸರಿ ಆಯ್ತು ನೀನ್ ಹೋಗಿದ್ದನ್ನ ಯಾರ ಹತ್ರನು ಹೇಳ್ಬೇಡ ಅಂತ ಹೇಳಿ ಅಮ್ಮನ ಅಲ್ಲಿಂದ ಕಳಿಸ್ಬಿಟ್ರು. ಅದಾದ್ಮೇಲೆ ಈ ಮಂತ್ರಿನೂ ಇಲ್ಲಿರೋ ಇನ್ನಿಬ್ರು ಮಾತಾಡ್ಕೊಳ್ತಾರೆ. ಇವಾಗ ಈ ಕೋರ್ಟ್ ಹೇಳ್ಬಿಟ್ಟು ಹೋಗಿರೋದು ಏನಾದ್ರು ನಿಜ ಅಂತ ಗೊತ್ತಾಗ್ಬಿಟ್ರೆ ಎಲ್ಲರನ್ನೂ ನಾವು ಬೀಳ್ಸ್ಬಿಡ್ಬೋದು, ಎಲ್ಲರಿಗೂ ಪನಿಷ್ಮೆಂಟ್ ಸಿಕ್ಕೇ ಸಿಗುತ್ತೆ, ಆದ್ರೆ ನಾವು ಫಸ್ಟ್ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು, ಅವಾಗ್ಲೇ ಈ ವಿಲನ್ ಮಂತ್ರಿ ಕೆಳಗಡೆ ಇರೋ ಎಲ್ಲಾ ಮಂತ್ರಿಗಳನ್ನು ನಾವು ಬಿಡ್ಸಕ್ಕಾಗೋದು, ಎಲ್ಲರನ್ನೂ ಸ್ವತಂತ್ರವಾಗಿ ಬಿಡಕ್ಕಾಗೋದು ಅನ್ನೋ ತರ ಮಾತಾಡ್ಕೊಳ್ತಾರೆ. ಅಂದ್ರೆ ಇವರೇ ಒಂದು ದಿಕ್ಕಲ್ಲಿ ಒಂದು ಪ್ಲಾನ್ ನ ಮಾಡಕ್ಕೆ ಶುರು ಮಾಡ್ಬಿಟ್ರು. ಇನ್ನೊಂದ್ ಕಡೆ ನಮ್ ಹೀರೋನ ಮತ್ತೆ ಮೋಯಾಂಗ್ ನ ತೋರಿಸ್ತಾರೆ. ಅವ್ರಿಬ್ರು ಈಗ ಒಬ್ಬರನ್ನ ನೋಡಕ್ಕೆ ಅಂತ ಹೋಗಿರೋದು. ಅಯ್ಯಪ್ಪ ಯಾರಂದ್ರೆ ಆ ಮೆಡಿಕಲ್ ಫೆಸಿಲಿಟಿಯಲ್ಲಿ ಆ ಡಾಕ್ಟರ್ ಲೀ ಅಂತ ಹೇಳಿದ್ವಲ್ಲ, ಅವ್ರಿಗೆ ಈ ಕಾಡಿಂದ ಏನಾದ್ರು ಮೂಲಿಕೆಗಳು ಬೇಕಂದ್ರೆ ತಗೊಂಡ್ಬಂದು
ಸಪ್ಲೈ ಮಾಡೋರು. ಈಗ ಅವ್ರ ಹತ್ರ ಹೋಗ್ಬಿಟ್ಟು ಡಾಕ್ಟರ್ ಲೀ ಎಲ್ಲೋದ್ರು ಏನು ಅಂತ ಕೇಳಿದ್ರೆ ಅವನು ನನ್ನ ಕೇಳಿದ್ರೆ ನನ್ಗೇನ್ ಗೊತ್ತು, ಅವ್ರು ಯಾವಾಗಾದ್ರೂ ನನ್ನ ಇಂತ ಮೂಲಿಕೆಗಳು ಕೇಳ್ತಾರೆ, ನಾನು ಕಿತ್ಕೊಂಡ್ ಬಂದ್ ಕೊಡ್ತೀನಿ ಅಷ್ಟೇ, ಅವ್ರು ಎಲ್ಲೋದ್ರು ಅಂತ ನನ್ಗೇನ್ ಗೊತ್ತು ಅಂತ ಅವ್ನ್ ಪಾಡ್ಕೊಂಡು ಒಳಗಡೆ ಹೋಗ್ತಾನೆ. ಆದ್ರೆ ರಾಯಲ್ ಗಾರ್ಡ್ ಹಿಂದ್ಗಡೆ ಹೋಗ್ಬಿಟ್ಟು ಕೇಳ್ತಾರೆ, ಇಲ್ಲೋಡಪ್ಪ ಒಂದು ಮುಖ್ಯವಾದ ವಿಷಯವಾಗಿ ನಾವು ಅವ್ರನ್ನ ಹುಡ್ಕೊಂಡ್ ಬಂದಿದ್ದು, ನಿನಗೇನಾದ್ರೂ ಗೊತ್ತಿದ್ರೆ ಹೇಳು, ನನ್ಗೆ ಸ್ವಲ್ಪ ಹಣ ಕೂಡ ಕೊಡ್ತೀನಿ ಅಂತ ಹೇಳಿ ಲಂಚ ಎಲ್ಲ ಕೊಟ್ಟಿದ ತಕ್ಷಣ ಇವಾಗ ಅವ್ನ್ ಬಾಯ್ ತೆಗಿತಾನೆ. ಅವ್ನಿಗೆಲ್ಲ ನಿಜ ಗೊತ್ತು, ಇದ್ರೂ ಸುಮ್ನೆ ಬಿಲ್ಡಪ್ ಕೊಟ್ಟಿದ್ ಇಷ್ಟೊತ್ತು. ಅವ್ನು ಹೇಳ್ತಾನೆ, ಡಾಕ್ಟರ್ ಲೀ ಎಲ್ಲೋದ್ರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಮೆಡಿಕಲ್ ಫೆಸಿಲಿಟಿಯಿಂದ ತಪ್ಪಿಸ್ಕೊಂಡ್ ಬಂದಿರೋ ಒಂದು ಹೆಡ್ ನರ್ಸ್ ಈ ಜಾಗಕ್ಕೆ ಬಂದಿದ್ರು. ಹಂಗ ಅಂದಿದ ತಕ್ಷಣ ಏನು ಆ ಜಾಗದಿಂದ ತಪ್ಪಿಸ್ಕೊಂಡ್ ಬಂದಿರೋ ನರ್ಸ್ ಅವ್ರು ಇವಾಗ ಎಲ್ಲೋದ್ರು ಏನು ಅಂತ ಗೊತ್ತಾ ಅಂದಾಗ ಯಪ್ಪ ಹೇಳ್ತಾನೆ, ಅವ್ರು ಎಲ್ಲೋದ್ರು ಏನು ಅಂತ ಗೊತ್ತಿಲ್ಲ, ಆದ್ರೆ ನೇನೆ ನನ್ನ ಹತ್ರ ಮಾತಾಡ್ಬೇಕಾದ್ರೆ ಈ ಸತ್ತಿರೋರ್ನ ಬದುಕ್ಸಕ್ಕೆ ಅಂತ ಹೇಳಿ ಯಾವ್ದೋ ಗಿಡ ಇದೆಯಲ್ಲ, ಆ ಗಿಡದ ಬಗ್ಗೆನೆ ತುಂಬಾ ಕ್ವೆಶ್ಚನ್ಸ್ ಕೇಳ್ತಾ ಇದ್ರು. ನಾನ್ ಕೂಡ ಜಾಗ ಬಂದ್ಬಿಟ್ಟು ಫ್ರೋಸನ್ ವ್ಯಾಲಿ ಅಂತ ಹೇಳಿದ್ದೆ, ಅಂದ್ರೆ ಆತರ ಗಿಡಗಳು ಅಲ್ಲೇ ಜಾಸ್ತಿ ಸಿಗೋದು ಅಂತ ಅವ್ರ ಹತ್ರ ಮಾತಾಡ್ತಿದ್ದೆ ಅಂದಾಗ ಹೀರೋ ಕೇಳ್ತಾನೆ, ಏನು ನಿಜವಾಗ್ಲೂ ಹತ್ರ ಒಂದು ಗಿಡ ಇದೆಯಾ, ಸತ್ತಿರೋರ್ನ ಬದುಕ್ಸ್ಬೋದಾ ಅಂದಾಗ ಯಪ್ಪ ಹೇಳ್ತಾನೆ, ಆತರ ಹೇಳ್ತಾರೆ ಬಟ್ ಅದೆಲ್ಲ ಸಾಧ್ಯ ಆಗೋದಿಲ್ಲ ಬಿಡಿ ಅನ್ನೋ ತರ ಹೇಳ್ತಾನೆ. ಆದ್ರೆ ನಮ್ ಹೀರೋಗೆ ಏನೋ ಒಂದು ಸ್ಟ್ರೈಕ್ ಆಯ್ತು. ಆ ಫ್ರೋಸನ್ ವ್ಯಾಲಿ ಅನ್ನೋ ಜಾಗ ಎಲ್ಲಿದೆ ಹೇಳಿ ಅಂತ ಹೇಳಿ ಅಡ್ರೆಸ್ ತಿಳ್ಕೊಂಡವರು ಈಗ ಇಬ್ರು ಸರಂತ ಕುದುರೆ ತಗೊಂಡ ಜಾಗ ಹೋಗಿ ಶುರು ಮಾಡ್ಬಿಟ್ರು. ಹಿಂದ್ಗಡೆ ಮೋಯಂಗ್ ಪೆಚ್ಚಾಡ್ಕೊಂಡು ಹೋಗ್ತಾ ಇರ್ತಾರೆ, ನೀವು ನಾನು ಸುಮ್ನೆ ಬಿಡಲ್ಲ ಅಂತ. ಈಗ ಕರೆಕ್ಟ್ ಆಗಿ ಅವರು ಫ್ರೋಸನ್ ವ್ಯಾಲಿ ಅನ್ನೋ ಜಾಗಕ್ಕೂ ಹೊರಟೋದ್ರು. ಇಲ್ಲಿ ಇವ್ರು ಇದ್ದಿದ್ದ ಜಾಗ ಎಲ್ಲ ಬಂದು ನಾರ್ಮಲ್ ಕ್ಲೈಮೇಟ್, ಒಂಥರ ಸಮ್ಮರ್ ಕ್ಲೈಮೇಟ್ ತರ ಇರುತ್ತೆ. ಆದ್ರೆ ಫ್ರೋಸನ್ ವ್ಯಾಲಿಯಲ್ಲಿ ಮಾತ್ರ ಒಂಥರ ವಿಂಟರ್ ಸೀಸನ್ ಇದ್ದಂಗೆ ಇರುತ್ತೆ. ಈಗ ಮೋಸ್ಟ್ಲಿ ಆ ಲೇಡಿ ಇಲ್ಲೇ ಇರ್ಬೋದು ಅಂತ ಹೇಳಿ ಹುಡ್ಕೊಂಡು ಒಳಗಡೆ ಹೋಗ್ತಾರೆ. ಅನ್ಕೊಂಡಾಗೆ ಒಳಗಡೆ ಒಂದು ಲೇಡಿ ಇದ್ದಾರೆ, ಇವ್ರೇನೇನೋ ಹೆಡ್ ನರ್ಸ್ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾರೆ. ಇಲ್ಲೋಡಮ್ಮ ತಿರ್ಗಮ್ಮ ಈ ಕಡೆ, ನೀನ್ ಎತ್ತಾನೆ ಹೆಡ್ ನರ್ಸ್, ಆ ಮೆಡಿಕಲ್ ಫೆಸಿಲಿಟಿ ತಪ್ಪಿಸ್ಕೊಂಡ್ ಬಂದಿದ್ ನೀನ್ ಎತ್ತಾನೆ ಅಂದಾಗ ಸ್ಲೋ ಆಗಿ ಹೆಡ್ ನರ್ಸ್ ಕೂಡ ತಿರುಗಿ ನೋಡ್ತಾರೆ. ಇವಾಗ ಎದ್ದು ಬರ್ತಾಳೆ, ಕೈಯಲ್ಲಿ ಏನೋ ಟೂಲ್ಸ್ ಎಲ್ಲ ಇಟ್ಕೊಂಡಿರ್ತಾಳೆ. ಅಯ್ಯೋ ನೋಡಕ್ಕೆ ಒಳ್ಳೆ ಡೇಂಜರಸ್ ಲೇಡಿ ಇದ್ದಂಗೆ ಇದಾರಲ್ಲ ಅಂತ ಮಾತಾಡ್ಕೊಂತಾರೆ. ಈಗ ಅವ್ರ ಹತ್ರ ಬಂದಿದ ತಕ್ಷಣ, ಇಲ್ಲೋಡಮ್ಮ ನೀನ್ ಎತ್ತಾನೆ ಮೆಡಿಕಲ್ ಫೆಸಿಲಿಟಿಯಿಂದ ಬಂದಿರೋ ಲೇಡಿ, ಡಾಕ್ಟರ್ ಲೀ ಎಲ್ಲಿದ್ದಾರೆ ಅಂತ ಕೇಳಿದಾಗ ಆ ಲೇಡಿ ಹಂಗೆ ಒಳ್ಳೆ ಹುಚ್ಚಿತರ ಅವ್ರ ಕೈಲಿ ಏನು ಮಾಡಕ್ಕಾಗ್ಲಿಲ್ಲ, ಡಾಕ್ಟರ್ ಲೀ ಕೈಲಿ ಏನು ಮಾಡಕ್ಕಾಗಿಲ್ಲ ಅಂದಾಗ ಅಯ್ಯೋ ಏನಕ್ಕ ಮಾತ್ರ ಹೇಳ್ತಾ ಇದೆ, ಅವ್ರೇನಾದ್ರು ಸತ್ಕಿತ್ ಹೋಗ್ಬಿಟ್ರೆ ಹೆಂಗೆ ಅಂದಾಗ ಈ ಲೇಡಿ ಹೇಳ್ತಾರೆ, ಇದಕ್ಕೆಲ್ಲ ಕಾರಣ ಸತ್ತಿರೋರ್ನ ಬದುಕ್ಸಕ್ಕೆ ಅಂತ ಇದೆ ಅಲ್ವಾ ಆ ಗಿಡನೇ. ಈ ವಿಷಯನ ಡಾಕ್ಟರ್ ಲೀನೇ ನನ್ನ ಹತ್ರ ಹೇಳಿದ್ದು. ಹನ್ಯಾಂಗಲ್ಲೇ ಆಗಿರ್ಬೋದು ಅಥವಾ ಈಗ ನಾವಿರೋ ಈ ಮೆಡಿಕಲ್ ಫೆಸಿಲಿಟಿಯಲ್ಲೇ ಆಗಿರ್ಬೋದು, ಇಷ್ಟು ಜನಕ್ಕೆ ಸಾವಿಗೆ ಕಾರಣ ಆ ಗಿಡನೇ ಅಂತ ಹೇಳ್ತಾಳೆ. ಇದ್ರ ಕೇಳಿಸ್ಕೊಂಡು ಹೀರೋ ಕೇಳ್ತಾನೆ, ಹಂಗಾದ್ರೆ ಏನ್ ಹೇಳ್ತಾ ಇದ್ದೀರಾ, ಈಗ ನಿಮ್ ಜಾಗದಲ್ಲಿ ಆ ಮೆಡಿಕಲ್ ಫೆಸಿಲಿಟಿಯಲ್ಲಿ ನಡೆದಿರೋ ಘಟನೆಗೂ ಮತ್ತೆ ಅರಮನೆಯಲ್ಲಿ ನಡೆದಿರೋ ಘಟನೆಗೆ ಏನಾದ್ರು ಸಂಬಂಧ ಇದೆ ಅಂತ ಹೇಳ್ತಾ ಇದೀಯ ಅಂದಾಗ ಈ ಹೆಡ್ ಲೇಡಿ ಹಂಗೆ ಶಾಕ್ ಆಗ್ಬಿಟ್ಲು. ಏನ್ ಹೇಳ್ತಾ ಇದೀರಾ, ನೀವು ಮೆಡಿಕಲ್ ಫೆಸಿಲಿಟಿಗೆ ಹೋಗಿದ್ರಾ, ಅಲ್ಲಿ ಏನ್ ನಡೀತು ಅಂತ ನಿಮ್ಗೆ ಗೊತ್ತಾ, ಅಲ್ಲಿರೋ ಡೆಡ್ ಬಾಡೀಸ್ ಎಲ್ಲ ನೀವು ನೋಡಿದ್ರಾ ಅಂತ ಕೇಳ್ತಾಳೆ. ಅದಕ್ಕೆ ರಾಯಲ್ ಗಾರ್ಡ್ ಹೇಳ್ತಾರೆ, ಯಾಕಮ್ಮ ಅಷ್ಟೊಂದು ಗಾಬರಿ ಕೇಳ್ತಾ ಇದೀಯಾ, ಹೌದು ಎಲ್ಲ ಡೆಡ್ ಬಾಡೀಸ್ ನ ನೋಡಿದ್ವಿ, ಈಗ ಅದನ್ನೆಲ್ಲ ಸಿಟಿ ಕೌನ್ಸಿಲರ್ ಇದಾರಲ್ವಾ ಅವ್ರ ಹತ್ರ ಎತ್ಕೊಂಡು ಹೋಗಿದ್ದಾರೆ, ಡೆಡ್ ಬಾಡೀಸ್ ಎಲ್ಲ ಅಲ್ಲೇ ಇದೆ ಅಂತ ಹೇಳಿದ ತಕ್ಷಣ ಇವಳಿಗೆ ಸಖತ್ ಭಯ ಆಗೋಯ್ತು. ಯಾರ್ಗ್ ಹೇಳ್ಬಿಟ್ಟ ಜಾಗದಿಂದ ನೀವು ಅದನ್ನೆಲ್ಲ ಎತ್ಕೊಂಡು ಹೋದ್ರಿ, ಅವೆಲ್ಲ ಯಾವ್ದು ಸತ್ತೇ ಇಲ್ಲ, ಅವೆಲ್ಲ ಬದುಕಿದೆ ಅಂತ ಹೇಳಿ ಇವ್ಳು ಶಾಕಿಂಗ್ ಗಾಳಿ ಹೇಳ್ತಾ ಇದ್ರೆ ಇದೇ ಟೈಮಲ್ಲಿ ಊರ ಹತ್ರ ತೋರಿಸ್ತಾರೆ. ಅಲ್ಲಿ ಈ ಯಾಂಗ್ ಅಂತ ಹೇಳಿದ್ರಲ್ಲ ಅವ್ನ್ ಬಂದು ಬಿದ್ರ ಕಡ್ಡಿಗಳನ್ನೆಲ್ಲ ಕಟ್ ಮಾಡ್ಬಿಟ್ಟು ಹೆಗಲ್ ಮೇಲೆ ಇಟ್ಕೊಂಡು ಬರ್ತಾ ಇರ್ತಾನೆ. ಆ ಮೆಡಿಕಲ್ ಫೆಸಿಲಿಟಿ ಕಡೆನೆ ಬರ್ತಾ ಇರೋದು. ಬಂದು ನೋಡ್ಬಿಟ್ಟು ಹತ್ರ ಡೋರ್ ಓಪನ್ ಆಗಿರೋದನ್ನ ನೋಡಿ ಸಖತ್ ಎದ್ರಕೊಂಡು ಅದನ್ನೆಲ್ಲ ಕೆಳಗಡೆ ಹಾಕ್ಬಿಟ್ಟು ಗುಡ್ಗುಡ ಅಂತ ಓಡೋಗ್ತಾನೆ. ಅಲ್ಲಿರೋ ಸೋಲ್ಜರ್ಸ್ ಎಲ್ಲ ಯಾರೋ ನೀನು ಏನಕ್ಕಿದ್ರು ಒಳಗಡೆ ಬಂದೆ ಅಂತ ಕೇಳ್ತಾ ಇದಾರೆ, ಆದ್ರೆ ಯಾರಿಗೂ ಆನ್ಸರ್ ಮಾಡ್ತಾ ಇಲ್ಲ. ಅಯ್ಯೋ ಇಲ್ಲಿರೋ ಹೆಣಗಳೆಲ್ಲ ಏನಾಯ್ತು, ಇಲ್ಲಿರೋ ಡೆಡ್ ಬಾಡೀಸ್ ಎಲ್ಲ ಏನ್ ಮಾಡಿದ್ರಿ ಅಂತ ಹೇಳಿ ಕೂಗಾಡ್ತಾ ಇರ್ತಾನೆ. ಅಲ್ಲಿರೋರ್ನೆಲ್ಲ ಹಿಡ್ಕೊಂಡು ತಳ್ತಾ ಇರ್ತಾನೆ. ಇಲ್ಲೇ ಕೌನ್ಸಿಲರ್ ಅವರ ಆಫೀಸ್ ಹತ್ರ ತೋರಿಸ್ತಾರೆ. ಅಲ್ಲೇ ತಾನೇ ಡೆಡ್ ಬಾಡೀಸ್ ಎಲ್ಲ ಮಲಗಿಸಿದ್ರು, ಅಲ್ಲಿ ಏನೋ ಎಕ್ಸಾಮಿನ್ ಮಾಡ್ತಾ ಇದಾರೆ. ಅಲ್ಲಿ ಒಂದು ಡೆಡ್ ಬಾಡಿನ ಚೆಕ್ ಮಾಡಿದಾಗ ಅಲ್ಲಿರೋ ಡಾಕ್ಟರ್ ಹೇಳ್ತಾರೆ, ಇವ್ರನ್ನ ಅಟ್ಯಾಕ್ ಮಾಡಿರೋದು ಯಾವ್ದೋ ಒಂದು ಮೃಗನೋ ಅಥವಾ ಪ್ರಾಣಿನೋ ಅಲ್ಲ, ಈ ಹಲ್ಲು ಮಾರ್ಕ್ ಎಲ್ಲ ನೋಡಿದ್ರೆ ಚಿಕ್ಕದಾಗೆ ಇದೆ, ಮೋಸ್ಟ್ಲಿ ಮನುಷ್ಯನ ಹಲ್ಲಿದ್ದಂಗೆ ಇದೆ ಅನ್ನೋ ತರ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಅಲ್ಲಿರೋರೆಲ್ಲ ಭಯ ಪಡ್ತಾರೆ. ಕೌನ್ಸಿಲರ್ ಅಂತೂ ಇನ್ನೂ ಬೆದರ್ಕೊಂತಾನೆ, ಅದಂಗೆ ಒಂದು ಮನುಷ್ಯ ಇನ್ನೊಂದ್ ಮನುಷ್ಯನ ಕಚ್ತಾನೆ, ಅದು ರಕ್ತ ಬರೋ ತರನ, ಚರ್ಮ ಕಿತ್ಕೊಂಡ್ ಬರೋ ತರನ ಅನ್ನೋ ತರ. ಅದ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಯಾಂಗ್ ಎಲ್ಲಾರನ್ನು ತಳ್ಕೊಂಡು ಎದ್ದು ಬಿದ್ದು ಓಡ್ ಬರ್ತಾನೆ. ಯಾರ್ಗ್ ಹೇಳ್ಬಿಟ್ಟು ಈ ಡೆಡ್ ಬಾಡೀಸ್ ನೆಲ್ಲ ಈ ತರ ಇಟ್ಕೊಂಡಿದ್ದೀರಾ, ಈ ಡೆಡ್ ಬಾಡೀಸ್ ನ ಈ ತರ ಇಡ್ಬೇಡಿ, ಫಸ್ಟ್ ಅದನ್ನೆಲ್ಲ ಎತ್ತೆಲ್ಲಾದ್ರೂ ಹಾಕ್ರಿ ಅನ್ನೋ ತರ ಹೇಳ್ತಾ ಇದ್ದಾಗ ಅವ್ರು ಕೇಳ್ತಾರೆ, ಫಸ್ಟ್ ನೀನ್ ಯಾರೋ ನೀನ್ ಹೇಳೋ ಅಂದಾಗ ನಾನೇ, ನೀವ್ ಹುಡುಕ್ತಾರ ಯಾಂಗ್ ಅನ್ನೋ ನಾನೇ ಅಂದ ತಕ್ಷಣ ಎಲ್ಲರಿಗೂ ಸಕ್ಕ ಚಾಕು ಇವ್ರೇನ್ ಮಾತಾಡಕ್ ಬಂದ್ ಸಿಕ್ಕಾಕೊಂತ ಇದ್ದಾನೆ ಅಂತ. ಆ ಸೋಲ್ಜರ್ ಹೆಡ್ ಹೇಳ್ತಾನೆ, ಹೌದು ಇವನೇ ಯಾಂಗ್ ಅಂತ ಹೇಳಿದ ತಕ್ಷಣ ಕೌನ್ಸಿಲರ್ ಹೇಳ್ತಾರೆ, ಇನ್ನು ಏನ್ರಯ್ಯ ನಿಂತ್ಕೊಂಡು ನೋಡ್ತಾ ಇದ್ದೀರಾ, ಫಸ್ಟ್ ಅವ್ನ ಹಿಡೀರಿ, ಹೇಳ್ಕೊಂಡೋಗಿ ಜೇರಲ್ಲಿ ಹಾಕಿ ಅಂತ ಹೇಳಿ ಬೈತಾನೆ. ಅಲ್ಲಿರೋ ಸೋಲ್ಜರ್ಸ್ ಎಲ್ಲ ಅವನ್ನ ಹಿಡಿಬೇಕು ಅಂತ ನೋಡಿದ್ರೆ ಅವ್ನ್ ಎಲ್ಲಾರು ಹಿಡಿದು ತಳ್ಬಿಟ್ಟು, ಫಸ್ಟ್ ನಾನ್ ಹೇಳೋದನ್ನ ಕೇಳಿ, ನಾನ್ ಎಲ್ಲಾ ನೋಡ್ದೆ, ಆ ಡೆಡ್ ಬಾಡೀಸ್ ಯಾವ್ದು ಸತ್ತಿಲ್ಲ, ಎಲ್ಲದಕ್ಕೂ ಪ್ರಾಣ ಇದೆ, ನನ್ ಮಾತನ್ನ ಕೇಳಿ ಅಂತ ಹೇಳ್ತಿದ್ರೆ ಯಾರು ಕೇಳೋ ತರ ಇಲ್ಲ. ಅವನನ್ನ ಹಿಡಿಬೇಕು ಜೇರಲ್ಲಿ ಹಾಕ್ಬೇಕಂತಾನೆ ನೋಡ್ತಾ ಇರ್ತಾರೆ. ಆದ್ರೆ ಇವ್ನ ಎಲ್ಲಾರನು ತಳ್ಕೊಂಡು ಅಲ್ಲಿರೋ ಪಕ್ಕದಲ್ಲಿ ಒಂದ್ ಬೆಂಕಿನ ಎತ್ಕೊಂಡು, ಇಲ್ಲಿ ಸ್ವಲ್ಪ ಹೊತ್ತಲ್ಲಿ ಇವೆಲ್ಲ ಎದ್ದೇಳ್ತವೆ, ಎಲ್ಲರನ್ನೂ ಅಟ್ಯಾಕ್ ಮಾಡುತ್ತೆ, ಎಲ್ಲರನ್ನೂ ಸಾಯಿಸ್ಬಿಡುತ್ತೆ, ನಾವು ಕೂಡ ಅವ್ರ ತರನೇ ಆಗ್ಬಿಡ್ತೀವಿ, ನಾನು ಹೇಳೋದನ್ನ ಪೂರ್ತಿ ಕೇಳಿ ಅಂತ ಹೇಳ್ತಾ ಇದ್ರೆ ಕೂಡ ಅಲ್ಲಿ ಯಾರು ಕೇಳಕ್ಕೆ ತಯಾರಾಗಿಲ್ಲ. ಇವ್ನ್ ಹೇಳೋದನ್ನ ಯಾರಾದ್ರೂ ಕೇಳ್ತಾರ ಅಂತ ನೋಡ್ತಾನೆ, ಅದೆಲ್ಲ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿ ಇವನೇ ಹೋಗ್ಬಿಟ್ಟು ಒಂದೊಂದೇಣಕ್ಕೂ ಬೆಂಕಿ ಇಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಆದ್ರೆ ಇದನ್ನೆಲ್ಲ ನೋಡ್ತಾ ಇರೋ ಕೌನ್ಸಿಲರ್ ಅವ್ರ ಕಡೆಯವರೆಲ್ಲಾನು ಹೆಂಗೋ ಹೋಗ್ಬಿಟ್ಟು ಅವನನ್ನ ಹಿಡಿದ್ಬಿಟ್ರು. ಅವ್ನ್ ಕೂಗಾಡ್ತಾನೆ ಇರ್ತಾನೆ, ಈ ಸೀರಿಯಸ್ನೆಸ್ ನಿಮ್ಗೆ ಗೊತ್ತಾಗ್ತಲ್ಲ, ಸ್ವಲ್ಪ ಹೊತ್ತಲ್ಲಿ ಕತ್ಲಾಗತ್ತೆ, ಅವೆಲ್ಲ ಎದ್ ಬಂದ್ ಎಲ್ಲರನ್ನೂ ಸಾಯಿಸತ್ತೆ, ನಾನು ಹೇಳೋದನ್ನ ಕೇಳಿ ಅಂತ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ಹೆಡ್ ನರ್ಸ್ ನ ತೋರಿಸ್ತಾರೆ. ಆಯಮ್ಮ ದಪ್ಪ ದಪ್ಪ ಅಂತ ಓಡೋಗ್ತಾ ಇದ್ರೆ ಮೋಯಂಗ್ ಹಿಂದ್ಗಡೆನೆ ಓಡ್ ಬಂದ್ಬಿಟ್ಟು ಹಿಡ್ಕೊಳ್ತಾರೆ. ಮೌ ಏನಮ್ಮ ಏನೋ ನ್ಯಾಯವಾಗಿ ಹೇಳಿದ್ರೆ ಓಡೋಗ್ತಾ ಇದೆಯಾ, ಫಸ್ಟ್ ಏನ್ ವಿಷಯ ನನ್ನ ಹತ್ರ ಹೇಳು ಅಂದಾಗ ಈ ಹೆಡ್ ನರ್ಸ್ ಹೇಳ್ತಾರೆ, ನಿಮ್ಗೆ ಸೀರಿಯಸ್ನೆಸ್ ಗೊತ್ತಾಗ್ತಲ್ಲ, ಇನ್ ಸ್ವಲ್ಪ ಹೊತ್ತಲ್ಲ ಡೆಡ್ ಬಾಡೀಸ್ ಎಲ್ಲ ಎದ್ದೇಳುತ್ತೆ, ಎಲ್ಲರನ್ನೂ ಸ್ವಲ್ಪ ಸಾಯಿಸ್ಬಿಡತ್ತೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಮೌ ಏನಮ್ಮ ಹೇಳ್ತಾ ಇದೆಯಾ, ಯಾಕೆ ತರ ಸುಳ್ಳು ಹೇಳ್ತಾ ಇದೆಯಾ ಅಂದಾಗ, ಇಲ್ಲ ನಾನ್ ಸುಳ್ಳು ಹೇಳ್ತಾ ಇಲ್ಲ, ಡಾಕ್ಟರ್ ಲೀ ಅನ್ನೋರು ಆ ಸತ್ರೆ ಬದುಕ್ಸಕ್ಕೆ ಅಂತ ಇದೆಲ್ಲ ಗಿಡ, ಅದನ್ನ ಬಂದು ಹನ್ನೆಂಗಲ್ಲಿ ಯಾರಿಗೋ ಕೊಟ್ಟಿದ್ದಾರೆ, ಅವಾಗ
ಗಿಡದಲ್ಲಿ ಏನಾಯ್ತು ಅದೇ ತರ ಇವಾಗ ಇಲ್ಲಿ ನಡೀತಾ ಇರೋದು. ಸತ್ತಿರೋರ್ನ ಬದುಕ್ಸಕ್ಕಂತಾನೆ ಗಿಡ ಇರೋದು, ಆದ್ರೆ ಸತ್ತಿರೋರು ಬದುಕ್ದಾಗ ನಾರ್ಮಲ್ ಮನುಷ್ಯರಾಗಿ ಬರೋದಿಲ್ಲ, ಝಾಂಬೀಸ್ ಆಗಿ ಬರ್ತಾರೆ ಅಂತ ಹೇಳ್ತಾಳೆ. ಆಗ ಹೀರೋ ಕೇಳ್ತಾನೆ, ಆತರ ಸತ್ತಿರೋರು ಮತ್ತೆ ಬದುಕ್ ಬಂದ್ರೆ ಅವ್ರ ಮೇಲೆ ಒಂಥರ ದುರ್ವಾಸನೆ ಬರುತ್ತಾ, ಅವ್ರೊಂಥರ ಮೃಗ ತರ ಸೌಂಡ್ ಮಾಡ್ಕೊಂಡ್ ಬರ್ತಾರ ಅಂತ ಕೇಳಿದಾಗ ಅದು ಕೂಡ ಹೆಡ್ ನರ್ಸ್ ಹೌದು ಹೌದು ಅಂತ ಹೇಳ್ತಾಳೆ. ಇದಕ್ಕೆಲ್ಲ ನಿನ್ ಹತ್ರ ಪ್ರೂಫ್ ಇದೆಯಾ, ನಿಜವಾಗ್ಲೂ ನಿನ್ಗೆ ಗೊತ್ತಾ ಅಂದಾಗ ಹೌದು ಇದಕ್ಕೆಲ್ಲ ಪ್ರೂಫ್ ಇದೆ, ಅದನ್ನ ಡಾಕ್ಟರ್ ಲೀ ಬಂದು ಬರ್ದಿಟ್ಟಿದ್ದಾರೆ, ಆದ್ರೆ ಅದೀಗ ಮೆಡಿಕಲ್ ಫೆಸಿಲಿಟಿಯಲ್ಲಿ ಇದೆ, ಇವಾಗ ನಮ್ಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ಆ ಡೆಡ್ ಬಾಡೀಸ್ ನೆಲ್ಲ ಕೌನ್ಸಿಲರ್ ಹತ್ರ ಎತ್ಕೊಂಡು ಹೋಗಿದ್ದಾರೆ ಅಂದ್ರೆ ಅಲ್ಲಿ ಇಷ್ಟು ಜನಕ್ಕೆ ಪ್ರಾಣಕ್ಕೆ ಏನಾಗುತ್ತೆ ಏನೋ ಅನ್ನೋ ಹೇಳಿದಾಗ ಹೀರೋ ಕೂಡ ಹೇಳ್ತಾನೆ, ಸರಿ ಆಯ್ತು ಹಂಗಾದ್ರೆ ನಾನಾ ಮೆಡಿಕಲ್ ಫೆಸಿಲಿಟಿಗೆ ಹೋಗ್ಬಿಟ್ಟು ಆ ಬುಕ್ ಎಲ್ಲಿದೆಯೋ ಏನಂತ ಹುಡುಕಿ ಎತ್ಕೊಂಡ್ ಬರ್ತೀನಿ, ನೀನು ಮತ್ತೆ ಮೋಯಂಗ್ ಇಬ್ರು ಕೌನ್ಸಿಲರ್ ಇರೋ ಜಾಗಕ್ಕೆ ಹೋಗಿ ಅಂದಾಗ ಮೋಯಂಗ್ ಹೇಳ್ತಾನೆ, ಯುವರಾಜ ಏನ್ ಹೇಳ್ತಾ ಇದ್ರೆ ಈ ಹುಡುಗಿ ಹೇಳೋದೆಲ್ಲ ನೀವ್ ಕೇಳ್ತಾ ಇದ್ದೀರಾ ಅನ್ನೋ ತರ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲ ಮೋಯಂಗ್ ನಿನ್ಗೆ ಇದು ಅರ್ಥ ಆಗ್ತಾ ಇಲ್ಲ, ಈ ಹುಡುಗಿ ಹೇಳೋದ್ರಲ್ಲಿ ನಿಜ ಇದೆ, ಇದು ಜನಗಳ ಪ್ರಾಣಕ್ಕೆ ಸಂಬಂಧಪಟ್ಟಿರೋ ವಿಷಯ, ಸೊ ಅದಕ್ಕೆ ನೀನ್ ಏನಕ್ಕೂ ಇವಳ ಜೊತೆ ಆ ಕೌನ್ಸಿಲರ್ ಇರೋ ಜಾಗಕ್ಕೆ ಹೋಗು, ನಾನು ಮೆಡಿಕಲ್ ಫೆಸಿಲಿಟಿಗೆ ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳಿ ಅವರಿಬ್ರು ಕೌನ್ಸಿಲರ್ ಅವ್ರ ಮನೆ ಕಡೆ ಹೋದ್ರೆ ಹೀರೋ ಬಂದು ಮೆಡಿಕಲ್ ಫೆಸಿಲಿಟಿಗೆ ಬಂದ. ಸರಿ ರೆಕಾರ್ಡ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಆ ರೂಮ್ ಒಳಗಡೆ ಹೋಗೋಣ ಅಂತ ಹೇಳಿದ್ರೆ ಇವ್ನ್ಗೆ ಸರಿಯಾದ ಶಾಕು, ಯಾಕಂದ್ರೆ ಆ ಜಾಗದಲ್ಲೇ ಆ ಸೇನಾಧಿಪತಿ ನಿಂತಿರ್ತಾನೆ. ಏನ್ ಯುವರಾಜ ತುಂಬಾ ಲೇಟ್ ಆಗಿ ಬರ್ತಾ ಇದ್ದೀರಾ, ನಾನೇನಾ ಫಸ್ಟ್ ಬಂದಿದ್ದು, ನಿಮ್ಮನ್ನ ನೋಡೋಣ ಅಂತ ನಾನ್ ಇಷ್ಟು ದೂರ ಹುಡ್ಕೊಂಡ್ ಬಂದ್ರೆ ನೀವೇ ಲೇಟ್ ಆಗಿ ಬರ್ತಾ ಇದ್ದೀರಾ, ನೀವ್ ದೇಶದ್ರೋಹ ಮಾಡಿದೀರಾ, ಅದರಿಂದ ನಿಮ್ನ ಕೈದಿ ಮಾಡೋದಕ್ಕೋಸ್ಕರ ಬಂದಿದೀನಿ, ಫಸ್ಟ್ ವಿಚಾರಣೆ ಮಾಡ್ಬೇಕಲ್ವಾ, ಅದಕ್ಕೆ ನಿಮ್ಮನ್ನ ಕರ್ಕೊಂಡ್ ಹೋಗೋಣ ಅಂತ, ನೀವು ಏನು ಪ್ರಾಬ್ಲಮ್ ಮಾಡದೆ ಎಕ್ಸಲೆಂಟ್ ಆಗಿ ನನ್ ಜೊತೆ ಬಂದ್ರೆ ನಾರ್ಮಲ್ ಆಗಿ ಕರ್ಕೊಂಡ್ ಹೋಗ್ತೀನಿ, ರಾಜ ಮರ್ಯಾದೆ ಕೊಟ್ಟು ಕರ್ಕೊಂಡ್ ಹೋಗ್ತೀನಿ, ಇಲ್ಲ ಬರಲ್ಲ ಅಂತ ಚಿಕ್ಕ ಮಕ್ಳ ತರ ಹಠ ಮಾಡಿದ್ರೆ ನನ್ ಸ್ಟೈಲ್ ನಾನು ಕರ್ಕೊಂಡ್ ಹೋಗ್ತೀನಿ ಅನ್ನೋ ತರ ನಮ್ ಹೀರೋ ನನ್ನ ಬೆದರಿಸ್ತಾನೆ. ಅದ್ರಲ್ಲಿ ಅವ್ನು ಅಂದಿರ್ತಾನೆ ಇದು ರಾಜ ಕೊಟ್ಟಿರೋ ಆರ್ಡರ್ ಅಂತ. ಹೀರೋ ಕೇಳ್ತಾನೆ, ಏನು ರಾಜ ಕೊಟ್ಟಿರೋ ಆರ್ಡರ, ರಾಜ ಬದುಕಿದಾರ ಏನು ಅಂತ ಕೇಳಿದಾಗ ಈ ಸೇನಾಧಿಪತಿಗೆ ಎಲ್ಲ ವಿಷಯ ಗೊತ್ತಿದೆ ಅಲ್ವಾ, ಅವ್ನ್ ಲೈಟ್ ಆಗಿ ಸ್ವಲ್ಪ ಜರ್ಕ್ ಆಗ್ತಾನೆ, ಇದ್ರು ಏನ್ ಹೇಳ್ತಾ ಇದೀರ ಅಂದಾಗ ಹೀರೋ ಹೇಳ್ತಾನೆ, ಆ ಡಾಕ್ಟರ್ ಲೀ ಅನ್ನೋರು ಏನಕ್ಕ ಜಾಗಕ್ಕೆ ಬಂದಿದ್ರು ಅಂದಾಗ ಏನ್ ಯುವರಾಜ ಈ ತರ ಕೇಳ್ತಾ ಇದೀರಾ, ನಿಮ್ ಅಪ್ಪಗೆ ಮೈ ಹುಷಾರಿಲ್ಲ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರನೇ ಬಂದಿರೋದು ಅಂದಾಗ ಹೀರೋ ಹೇಳ್ತಾನೆ, ಹೌದಾ ನಿಜವಾಗ್ಲೂನಾ, ಅಮ್ಮ ಹಾಕಿರೋದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸತ್ತಿರೋರ್ನ ಬದುಕ್ಸೋದಕ್ಕೆ ಆ ಸೊಪ್ನ ಏನಕ್ಕೆ ಯೂಸ್ ಮಾಡ್ಬೇಕು, ನಿಜ ಹೇಳಿ ನಮ್ಮ ಅಪ್ಪನ ನೀನು ನಿಮ್ ಫ್ಯಾಮಿಲಿ ಅವರೆಲ್ಲ ಏನ್ ಮಾಡಿದ್ರಿ, ಮರ್ಯಾದಾಗ ಬಾಯ್ ಬಿಟ್ಟು ನಿಜ ಹೇಳ್ಬಿಡು ಅಂತ ಹೇಳಿದ್ರೆ ಸೇನಾಧಿಪತಿ ಹೇಳ್ತಾನೆ, ಯುವರಾಜ ನಿಮ್ಮಪ್ಪಗೆ ಏನು ಆಗಿಲ್ಲ, ಅವ್ರಿಗೆ ಸ್ವಲ್ಪ ಮೈ ಹುಷಾರಿಲ್ಲ, ಮನಸ್ಥಿತಿನೂ ಒಂದ್ ಸ್ವಲ್ಪ ಸರಿ ಇಲ್ಲ, ಇನ್ನೇನು ಅವನ ಚಿಕ್ಕ ಯುವರಾಜ ಹುಟ್ಟೋ ಟೈಮ್ ಅಲ್ವಾ, ಅವ್ನು ಹುಟ್ಟಿದ್ರೆ ಎಲ್ಲ ಸರಿ ಹೋಗ್ಬಿಡ್ತಾರೆ ಅನ್ನೋ ತರ ಹೇಳ್ತಾನೆ. ಹೀರೋಗೆ ಸಖತ್ ಕೋಪ ಬರುತ್ತೆ, ಒಂದು ರಾಜ ಫ್ಯಾಮಿಲಿ ಈ ತರ ಮಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ಲ, ಅದೆಷ್ಟು ದೊಡ್ಡ ದ್ರೋಹ ಅಂತ ನಿಮ್ಗೆ ಗೊತ್ತಾ ಅನ್ನೋ ತರ ಕೇಳಿದಾಗ ಅವನಂತಾನೆ, ಸಾಕ್ ನಿಲ್ಸೋ, ತುಂಬಾ ಓವರ್ ಆಗಿ ಮಾತಾಡ್ಬಿಡ, ಏನ್ ಯುವರಾಜ ಅಂತ ಹೇಳಿ ನೀನೇನ್ ತಲೆ ಮೇಲೆ ಕೂರ್ಸ್ಕೋಬೇಕಾ, ನಿನ್ನಂತ ಯೋಗ್ತಿಯಲ್ಲ ಅವ್ನ್ಗೆ ರಾಜನ ಕೊಟ್ಬಿಟ್ಟು ನಾವೇನ್ ಕಳ್ಳೆ ಕೈ ತಿನ್ಕೊಂಡ್ ಕೂತಿರ್ತೀವ, ನಿನ್ ಕೈಲಿ ರಾಜ್ಯ ಕೊಡೋದು ಒಂದೇ, ನಾವ್ ಹಾಳೋದು ಒಂದೇ, ನಾವೇ ನೋಡ್ಕೊಂತೀವಿ ಅನ್ನೋ ತರ ಅಂದಾಗ ಹೀರೋ ಹೇಳ್ತಾನೆ, ನಿಮ್ಗೇನಕ್ಕೆ ಅಧಿಕಾರ ಮೇಲೆ ಅಷ್ಟೊಂದು ಆಸೆ, ಕಾಲ ಪೂರ್ತಿ ಈ ರಾಜವಂಶಕ್ಕೆ ಸೇರಿರೋರ್ ಕಾಲ್ನ ತೊಳ್ಕೊಂಡ್ ಬಿದ್ದಿರೋ ನಾಯಿಗಳು ನೀವು ಅನ್ನೋ ತರ ಅಂತಾನ. ಆ ಸೇನಾಧಿಪತಿಗೆ ಕೋಪ ಬಂದ್ಬಿಡ್ತು, ಇನ್ಮೇಲೆ ರಾಜ ಕೊಟ್ಟಿರೋ ಆರ್ಡರ್ಸ್ ಎಲ್ಲ ನಾನು ಫಾಲೋ ಮಾಡೋದಿಲ್ಲ, ನನ್ ರೂಲ್ಸ್ ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿ ಕತ್ತಿ ಎತ್ಕೊಂಡು ನಮ್ ಹೀರೋನ ಅಟ್ಯಾಕ್ ಮಾಡಕಂತಾನೆ ಹೊರಟೋದ. ಆದ್ರೆ ನಮ್ ಹೀರೋಯಿನ್ ಕಡಿಮೆನಾ, ನೀನೇನ ನಾನು ತೋರಿಸ್ತೀನಿ ಬಾರೋ ಅಂತ ಹೇಳಿ ಇಬ್ರು ಸರಿಯಾಗಿ ಜಗಳ ಮಾಡ್ತಾರೆ. ಆ ಜಗಳದಲ್ಲಿ ನಮ್ ಹೀರೋ ಆ ಸೇನಾಧಿಪತಿ ಮುಖದ ಮೇಲೆ ಒಂದು ಟಾಕನ ಹಾಕ್ಬಿಟ್ಟ. ಇದರಿಂದ ಸೇನಾಧಿಪತಿಗೆ ಸಖತ್ ಕೋಪ ಬರುತ್ತೆ, ಓಹೋ ನನ್ ಮೇಲೆನೆ ನಿನ್ ಕತ್ತಿ ಬೀಸ್ಬಿಟ್ಟ ಅಂತ ಹೇಳಿ ಈಗ ಇಬ್ರು ಸಕ್ಕದಾಗಿ ಫೈಟ್ ಮಾಡ್ತಾರೆ ನೋಡಿ. ಆದ್ರೆ ಸೇನಾಧಿಪತಿನ ಸೋಲ್ಸಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಅಗ್ರೆಸಿವ್ ಆಗಿ ಫೈಟ್ ಮಾಡ್ತಾ ಇರ್ತಾನೆ. ಒಂದ್ ಸ್ಟೇಜ್ ಗೆ ನಮ್ ಹೀರೋನ ಕೆಳಗಡೆ ತಳ್ಬಿಟ್ಟು ಅವ್ನ್ ಕತ್ತಿಗೆ ಕತ್ತಿನ ಇಟ್ಬಿಟ್ಟ. ಅದೇ ಟೈಮ್ ಅಲ್ಲಿ ಪಕ್ಕದಲ್ಲಿ ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಇಂದ ದಡ ದಡ ಅಂತ ಸೌಂಡ್ ಸ್ಟಾರ್ಟ್ ಆಯ್ತು. ಈಗ ಇನ್ನೊಂದ್ ಕಡೆ ಕೌನ್ಸಿಲರ್ ಅವರ ಬಿಲ್ಡಿಂಗ್ ಅಲ್ಲಿ ತೋರಿಸ್ತಾರೆ, ಅಲ್ಲಿ ಯಾಂಗ್ ಅನ್ನೋನ್ನ ಕಟ್ ಹಾಕ್ಬಿಟ್ಟು ಇವರು ವಿಚಾರಣೆ ಮಾಡ್ತಾ ಇರ್ತಾರೆ. ಕರೆಕ್ಟ್ ಆಗಿ ನಿಜ ಹೇಳೋ, ಆ ಮೆಡಿಕಲ್ ಫೆಸಿಲಿಟಿ ಇರೋರ್ನೆಲ್ಲ ಏನಕ್ಕೋ ಸಾಯಿಸಿದೆ, ನೀನೇ ತಾನೇ ಸಾಯಿಸಿದ್ದು ಅಂತ ಕೇಳಿದಾಗ ಯಾಂಗ್ ಹೇಳ್ತಾನೆ, ನಾನು ಎಷ್ಟು ಸತಿ ನಿಮ್ಗೆ ಹೇಳಿ ನಾನು ಅವ್ರನ್ನ ಸಾಯಿಸಿಲ್ಲ, ಅವ್ರಿಗೆಲ್ಲ ಜಾಂಬಿ ವೈರಸ್ ಬಂದಿದೆ, ಇನ್ ಸ್ವಲ್ಪ ಹೊತ್ತಲ್ಲೇ ಕತ್ಲಾಗತ್ತೆ, ಅವ್ರ ಏನಾದ್ರು ಎದ್ದು ಬಂದ್ರೆ ಎಲ್ಲರನ್ನೂ ಸಾಯಿಸ್ಬಿಡ್ತಾರೆ, ಅಲ್ಲಿರೋರು ಯಾರು ಸತ್ತಿಲ್ಲ ಎಲ್ಲರೂ ಬದುಕಿದಾರೆ ಅಂತ ಹೇಳ್ತಾ ಇದ್ರೆ ಕೂಡ ಇವ್ರು ಕೇಳೋ ತರ ಇಲ್ಲ. ಬೆಳಗ್ಗೆಯಿಂದ ವಿಚಾರಣೆ ಮಾಡ್ತಾ ಇದೀವಿ, ಸುತ್ತಿ ಅದನ್ನೇ ಹೇಳ್ತಾ ಇದ್ದಾನೆ, ಏನ್ ಇವ್ನ್ಗೆ ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಆ ಹೆಡ್ ನರ್ಸು ಮತ್ತೆ ಮೋಯಂಗ್ ಕೂಡ ಬಂದ್ಬಿಟ್ರು. ಆ ಹೆಡ್ ನರ್ಸ್ ಕೂಡ ಓಡೋಗ್ಬಿಟ್ಟು ಹೇಳ್ತಾರೆ, ನನ್ನ ಮೆಡಿಕಲ್ ಫೆಸಿಲಿಟಿಯಲ್ಲಿ ಕೆಲಸ ಮಾಡ್ತಾ ಇರೋ ಹೆಡ್ ನರ್ಸೇ, ಹೌದು ಯಾಂಗ್ ಹೇಳ್ತಾ ಇರೋದೆಲ್ಲ ನಿಜಾನೇ, ಇಲ್ಲಿರೋರೆಲ್ಲ ಬದುಕೇ ಇದಾರೆ, ಸ್ವಲ್ಪ ಕತ್ಲಾಗ್ತಾ ಇದ್ದಂಗೆ ಅವರೆಲ್ಲ ಎದ್ಬಿಟ್ಟು ಎಲ್ಲರೂ ಸ್ವಲ್ಪ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ, ದಯವಿಟ್ಟು ಇಲ್ಲಿರೋ ಊರ್ ಜನ ನಾನು ಎಲ್ಲಾದ್ರೂ ದೂರ ಕಳಿಸ್ಬಿಡಿ, ಅವ್ರನ್ನೆಲ್ಲ ಕಾಪಾಡ್ಬೇಕು ಅಂತ ಹೇಳ್ತಾ ಇದ್ರೆ ಆಯಪ್ಪ ಇನ್ನೂ ಟೆನ್ಷನ್ ಆಗ್ಬಿಟ್ಟ, ಏನ್ ಇವ್ರಿಬ್ರಿಗೆ ಏನ್ ಮೆಂಟಲ್ ಗಿಟ್ಟಲ್ಲಿ ಹಿಡಿದ್ಬಿಟ್ಟಿದ್ಯಾ ಹೆಂಗೆ, ಇಬ್ರು ಅದನ್ನ ಹೇಳ್ತಾ ಇದಾರೆ, ಇವ್ರಿಬ್ಬರನ್ನ ಫಸ್ಟ್ ಹಿಡ್ಕೊಂಡೋಗಿ ಜೈಲಲ್ಲಿ ಬಿಸಾಕ್ರಿ ಅಂತ ಹೇಳಿ ಆ ಸೋಲ್ಜರ್ಸ್ ಹತ್ರ ಹೇಳಿದ ತಕ್ಷಣ ಅವ್ರು ಕೂಡ ಬಂದು ಇವ್ರಿಬ್ಬರನ್ನ ಎಳ್ಕೊಂಡು ಹೋದ್ರು. ಅದೇ ಟೈಮ್ ಅಲ್ಲಿ ಆ ಗುಂಪಲ್ಲಿ ಒಬ್ಬ ನಿಂತಿರ್ತಾನೆ ವೈಟ್ ಡ್ರೆಸ್ ಹಾಕೊಂಡು, ಅವ್ನು ಏನೋ ನೋಡಿ ಭಯಂಕರವಾಗಿ ಭಯ ಪಡ್ತಾನೆ, ಅದು ಮೂವ್ ಆಯ್ತು ಅಂತ ಹೇಳ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಅರಮನೆಯಲ್ಲಿ ತೋರಿಸ್ತಾರೆ, ಆ ವಿಲನ್ ಇರ್ತಾನಲ್ಲ ಮಂತ್ರಿ, ಅವ್ನ್ ಬಂದ್ಬಿಟ್ಟು ಈಗ ರಾಜ ಹತ್ರ ನಿಂತ್ಕೊಂಡಿರ್ತಾನೆ. ಅವಾಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆಕ್ಚುಲಿ ರಾಜಗೆ ಮೈ ಹುಷಾರಿಲ್ಲ ಅಂತ ಹೇಳಿ ಈ ಡಾಕ್ಟರ್ ಲೀ ಅನ್ನೋರ್ನ ಚೆಕಪ್ ಗೋಸ್ಕರ ಕರೆದಿರ್ತಾರೆ. ಅವ್ರು ನೋಡ್ಬಿಟ್ಟು ಇಲ್ಲ ರಾಜ ಸತ್ತೋಗ್ಬಿಟ್ರು ಅಂತ ಹೇಳಿದಾಗ ಆ ಮಂತ್ರಿ ಹೇಳ್ತಾನೆ, ಈ ವಿಲನ್ ಮಂತ್ರಿ, ಏನು ಸತ್ತೋಗ್ಬಿಟ್ರ, ಇಲ್ಲ ರಾಜ ಸತ್ತಿಲ್ಲ, ಆ ಯುವರಾಜ ನನ್ ಮಗಳು ಹೊಟ್ಟೆಲಿರೋ ಯುವರಾಜ ಹುಟ್ಟೋವರೆಗೂ ರಾಜ ಸತ್ತಿಲ್ಲ. ಹಂಗಂದಾಗ ಈ ಡಾಕ್ಟರ್ಗೆ ಏನ್ ಅರ್ಥ ಆಗ್ತಿಲ್ಲ, ಏನ್ ಹೇಳ್ತಾ ಇದ್ದೀರಾ ಅನ್ನೋ ತರ ನೋಡಿದಾಗ
ಇವನಂತಾನೆ, ನಾನ್ ಹೇಳೋದು ಅರ್ಥ ಆಗ್ತಾ ಇದೆ ಅಲ್ವಾ, ನನ್ ಮಗಳು ಒಂದು ಗಂಡು ಮಗುಗೆ ಜನ್ಮ ಕೊಡೋವರ್ಗುನು ರಾಜ ಸಾಯ್ಬಾರ್ದು. 3 ವರ್ಷದಿಂದ ನೀವೇನ್ ಮಾಡಿದ್ರೋ ಇವಾಗ ಅದನ್ನೇ ಮಾಡ್ಬೇಕು. ರಾಜ ಸತ್ತೋದ ಅನ್ನೋ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋ ತರ ಹೇಳ್ತಾರೆ. ಆತರ 3 ವರ್ಷದ ಹಿಂದ್ಗಡೆ ಏನ್ ಮಾಡಿದ್ರು ಇನ್ ಸ್ವಲ್ಪ ಹೊತ್ತಿಗೆ ನೋಡೋಣ. ಇವಾಗ ಈ ಫ್ಲಾಶ್ ಬ್ಯಾಕ್ ತೋರಿಸಿದ್ಮೇಲೆ ಪ್ರೆಸೆಂಟ್ ನ ತೋರಿಸ್ತಾರೆ. ಆ ವಿಲನ್ ಮಂತ್ರಿ ಬಂದು ಆ ರಾಜ ಇರೋ ರೂಮ್ ಅಲ್ಲೇ ನಿಂತಿರೋದು. ಈಗ ಹಂಗೆ ಲೈಟ್ ಆಗಿ ಕತ್ಲಾಗಕ್ಕೆ ಸ್ಟಾರ್ಟ್ ಆಗತ್ತೆ ನೋಡಿ. ಈಗ ಅಲ್ಲಿ ಮಲಗಿರೋ ರಾಜ ಕೂಡ ಲೈಟ್ ಆಗಿ ಕಣ್ಬಿಡೋದನ್ನ ತೋರಿಸ್ತಾರೆ. ಆದ್ರೆ ನಾರ್ಮಲ್ ಆಗಿಲ್ಲ ಅವ್ರು ನೋಡೋದಕ್ಕೆ ಭಯಂಕರವಾಗಿರ್ತಾರೆ. ಹಂಗೆ ಫುಲ್ ಆಗಿ ಅವ್ರ ಮೈಯೆಲ್ಲ ಕೆಟ್ಟೋಗ್ಬಿಟ್ಟಿರುತ್ತೆ. ಈಗ ಅವ್ರು ಕೂಡ ಜಾಂಬಿ ಆಗಿರ್ತಾರಲ್ವಾ, ಸೊ ಅವ್ರನ್ನ ಚೇನಲೆಲ್ಲ ಕಟ್ಟಾಕಿರ್ತಾರೆ. ಇವಾಗ ಆಯಪ್ಪ ಕಣ್ಬಿಟ್ಟವನು ಹಂಗೆ ಮುಂದ್ಗಡೆ ಇರೋ ವಿಲನ್ ಮಂತ್ರಿನ ತಿನ್ಬೇಕು ಅಂತ ಹೇಳಿ ಹಂಗೆ ಕಿತ್ಕೊಂಡು ಹೋಗ್ತಾನೆ. ಆದ್ರೆ ಚೇನ ಕಟ್ಟಾಕಿರೋದ್ರಿಂದ ಮಂತ್ರಿವರೆಗೂ ಹೋಗಕ್ ಆಗ್ಲಿಲ್ಲ. ಅವ್ರ ಮುಖ ನೋಡಿ ಎಷ್ಟು ಭಯಂಕರವಾಗಿದೆ ಅಲ್ವಾ. ಇವಾಗ ನಿಮ್ಗೆ ಒಂದು ಲೆವೆಲ್ಗೆ ಸ್ಟೋರಿ ಅರ್ಥ ಆಯ್ತಲ್ವಾ. ಆಕ್ಚುಲಿ ರಾಜ ಸ್ವಲ್ಪ ದಿನಗಳಿಂದನೇ ಸತ್ತೋದ್ರು. ಆದ್ರೆ ಡಾಕ್ಟರ್ ಲೀ ಅನ್ನೋರು ಆ ಮತ್ತೆ ಸತ್ತಿರೋರ್ಗೆ ಪ್ರಾಣ ಬರಕ್ಕೆ ಗಿಡನ ಯೂಸ್ ಮಾಡ್ತಾರಲ್ಲ, ಆ ಗಿಡನ ಯೂಸ್ ಮಾಡಿ ಇವ್ರನ್ನ ಬದುಕಿಸಿರೋದು. ಆದ್ರೆ ಬದುಕಿ ಬಂದಾಗ ಈ ರಾಜ ನಾರ್ಮಲ್ ಆಗಿಲ್ಲ, ಒಂದು ಜಾಂಬಿ ಆಗಿ ಬಂದಿರ್ತಾರೆ. ಆತರ ಇರ್ಬೇಕಾದ್ರೆ ಡಾಕ್ಟರ್ ಲೀ ಅವರ ಅಸಿಸ್ಟೆಂಟ್ ನ ಈ ರಾಜ ಕಚ್ಚಿರೋದು. ಆ ಸತ್ತಿರೋ ಡೆಡ್ ಬಾಡಿನ ಆ ಡಾಕ್ಟರ್ ಲೀ ಬಂದು ಅವ್ರ ಮೆಡಿಕಲ್ ಫೆಸಿಲಿಟಿಗೆ ಎತ್ಕೊಂಡು ಹೋದಾಗ ಅಲ್ಲಿರೋಯಾಂಗ್ ಬಂದು ಅವನನ್ನೇ ಪೀಸ್ ಕಟ್ ಮಾಡಿ ಸೂಪ್ ಮಾಡಿ ಅಲ್ಲಿರೋ ಜನಕ್ಕೆಲ್ಲ ಕೊಟ್ಟಿರೋದು. ಆಲ್ರೆಡಿ ಅವ್ನಿಗೆ ಜಾಂಬಿ ಅಟ್ಯಾಕ್ ಆಗಿತ್ತು. ಸೊ ಆ ಸೂಪ್ ನ ಕುಡಿದ್ಮೇಲೆ ಎಲ್ಲರಿಗೂ ಆ ಜಾಂಬಿ ಅಟ್ಯಾಕ್ ಆಗಿರುತ್ತೆ. ಹಂಗೆ ಫುಲ್ ಆಗಿ ಮೆಡಿಕಲ್ ಫೆಸಿಲಿಟಿಯಲ್ಲಿರೋರ್ಗೆಲ್ಲಾನು ಸ್ಪ್ರೆಡ್ ಆಯ್ತು. ಆಮೇಲೆ ಏನಾಯ್ತಂತ ನೀವೇ ನೋಡಿದ್ರಲ್ವಾ. ಈಗ ಪ್ರೆಸೆಂಟ್ ಆ ಕೌನ್ಸಿಲರ್ ಅವರ ಆಫೀಸ್ ಹತ್ರ ತೋರಿಸ್ತಾರೆ. ಡೆಡ್ ಬಾಡೀಸ್ ಎಲ್ಲ ಮಲಗಿಸಿದ್ರಲ್ವಾ ಅಲ್ಲಿ. ಇದಕ್ಕೂ ಮುಂಚೆನೆ ಒಬ್ಬ ಬಂದ್ಬಿಟ್ಟು ಅಲ್ಲಿ ಏನೋ ಮೂವ್ ಆಗ್ತಿದೆ ಅಂತ ಹೇಳದ್ನಲ್ವಾ, ಅವನೇ ಹೇಳೋದು ಅಲ್ಲಿರೋ ಡೆಡ್ ಬಾಡಿ ಮೂವ್ ಆಗ್ತಿದೆ ಅಂತ. ಇಲ್ಲಿರೋರ್ಗೆಲ್ಲ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಏನೋ ಹೇಳ್ತಾ ಇದೆಯಾ ಅಂದಾಗ ಅಲ್ಲಿರೋ ಡೆಡ್ ಬಾಡಿ ಮೂವ್ ಆಗ್ತಿದೆ ನೋಡಿ ಅಂತ ಹೇಳಿದಾಗ ಅವರು ನೋಡ್ತಾರೆ. ಅವನೇನೋ ಹೇಳ್ತಿದ್ದಾನೆ ನೋಡೋಗೋ ಅಂತ ಹೇಳಿ ಇನ್ನೊಬ್ಬನ ಕಳಿಸ್ತಾರೆ. ಇಲ್ಲಿ ಅಂತ ಕೌನ್ಸಿಲರ್ ಗೆ ಪ್ರಾಣನೇ ಇಲ್ಲ. ಈಗ ಹೋಗ್ಬಿಟ್ಟು ಸ್ಲೋ ಆಗಿ ಅದ್ ಡೆಡ್ ಬಾಡಿ ಮೇಲೆ ಹಾಕಿರೋ ಬಟ್ಟೆನ ತೆಗೆದ್ರೆ ಆ ಡೆಡ್ ಬಾಡಿ ಹಂಗೆ ಫುಲ್ ಆಗಿ ಮೂವ್ ಆಗುತ್ತೆ. ಮೈಕೈ ಎಲ್ಲ ಮುರ್ಕೊಂಡ್ ಎದ್ದು ನಿಂತ್ಕೊಳ್ಳುತ್ತೆ. ಅಷ್ಟೇ, ಎಲ್ಲರೂ ಸಖತ್ ಭಯ ಪಟ್ಬಿಟ್ರು. ಆ ಗುಂಪಲ್ಲಿ ಒಬ್ಬ ಇರ್ತಾನೆ. ಅವ್ನು ಹೇಳ್ತಾನೆ, ಸರ್ ಅವ್ರು ನನ್ನ ಹೆಂಡ್ತಿನೇ ಸರ್, ನನ್ನ ಬಿಡಿ ಸರ್, ನಾನು ಮಾತಾಡ್ಸ್ಬೇಕು ಅಂತ ಹೇಳಿ ಒಳಗಡೆ ಹೋಗ್ತಾನೆ. ಅಯ್ಯೋ ನಿನ್ಗೇನೋ ಆಗೋಯ್ತು ಅಂತ ಹೇಳಿ ತುಂಬಾ ಭಯ ಪಟ್ಬಿಟ್ಟೆಮ್ಮ, ಬಾಮ ಮನೆಗೆ ಹೋಗೋಣ, ನಿನ್ಗೇನ್ ಆಗಿಲ್ಲ ಅಂತ ಮಾತಾಡಿಸ್ತಾನೆ. ಆದ್ರೆ ಜಾಂಬಿ ಹಂಗೆ ಸ್ಲೋ ಆಗಿ ತಿರುಗುತ್ತೆ ನೋಡಿ. ತಿರುಗಿದ್ ನೆಕ್ಸ್ಟ್ ಸೆಕೆಂಡ್ ಅಷ್ಟೇ ಅವನನ್ನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತು. ಅವ್ನ್ ಕತ್ತಲ್ಲಿ ಇರೋದ್ನೆಲ್ಲ ಕಚ್ಚಿ ಬಿಸಾಕ್ಬಿಡ್ತು. ಇದನ್ನ ನೋಡಿ ಅಲ್ಲಿ ಇರೋರೆಲ್ಲ ಅಷ್ಟೇ ಎದ್ನೋ ಬಿದ್ನೋ ಅಂತ ಹೇಳಿ ಓಡಕ್ಕೆ ಶುರು ಮಾಡಿದ್ರು. ಬಟ್ ಏನ್ ಮಾಡೋದು ಪಾಪ, ಇವ್ರು ಆಲ್ರೆಡಿ ಹೇಳಿದ್ರು ಹುಷಾರಾಗಿರಿ ಅಂತ. ಅದೇ ಅವ್ರು ಕೇಳಿಲ್ಲ. ಸ್ವಲ್ಪ ಹೊತ್ತಲ್ಲೇ ಅಲ್ಲಿರೋ ಎಲ್ಲಾ ಡೆಡ್ ಬಾಡೀಸ್ ಎದ್ದೇಳಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲಿರೋ ಒಬ್ಬೊಬ್ಬರನ್ನು ಓಡಿಸ್ಕೊಂಡು ಹೋಗಕ್ಕೆ ಶುರು ಮಾಡಿತ್ತು. ಈಗ ಅಲ್ಲಿ ಒಳಗಡೆ ಇವ್ರಿಬ್ಬರನ್ನ ಎತ್ಕೊಂಡೋಗಿ ಹಾಕ್ತಾನೆ ಜೈಲ್ ಒಳಗಡೆ ಹಾಕಿದ್ರು. ಈ ತರವನ್ನ ಕೂಡ ಹಾಕಿದ್ದಾದ್ಮೇಲೆ ಏನಿದು ಹೊರಗಡೆ ಏನೋ ಸೌಂಡ್ ಬರ್ತಾ ಇದೆ ಅಲ್ವಾ ಅಂತ ಹೇಳಿ ಅಲ್ಲಿರೋ ಗಾರ್ಡ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಇವ್ರ ಈ ತರ ಸ್ವಲ್ಪ ಡೈವರ್ಟ್ ಆಗಿರೋ ಟೈಮ್ ನ ನೋಡ್ಕೊಂಡುಯಾಂಗ್ ಹಂಗೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸ್ಪೀಡ್ ಆಗಿ ಓಡೋದನು ಆ ಗೇಟ್ ನನೇ ಓಡ್ಕೊಂಡು ಅವ್ರನ್ನ ತಳ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಅಲ್ಲಿರೋ ಡೋರ್ ನ ಕೂಡ ತಳ್ಕೊಂಡು ಓಡೋಗ್ಬಿಟ್ಟ ಆಚೆ ಕಡೆ. ಆದ್ರೆ ಹೆಡ್ ನರ್ಸ್ ಮಾತ್ರ ಒಳಗಡೆನೆ ಸಿಕ್ಕಾಕೊಂಡ್ರು. ಇನ್ನೊಂದ್ ಕಡೆ ನಮ್ ಹೀರೋ ಮತ್ತೆ ಸೇನಾಧಿಪತಿ ಜಗಳ ಆಡ್ತಾ ಇದ್ದ ಜಾಗದಲ್ಲಿ ಏನೋ ಡಮ ಅಂತ ಸೌಂಡ್ ಬರ್ತೈತಲ್ಲ ಬಾಕ್ಸ್ ಒಳಗಡೆ, ಅದೇನೋ ಅಂತ ಹೇಳಿ ಸ್ಲೋ ಆಗಿ ಓಪನ್ ಮಾಡಿ ನೋಡ್ತಾರೆ. ನೋಡಿದ್ರೆ ಅದ್ರೊಳಗಡೆ ಒಂದು ಜಾಂಬಿ. ಅಷ್ಟೇ ಬಂದಿದ್ ಸ್ಪೀಡ್ ಗೆ ಅಲ್ಲಿರೋ ಒಬ್ಬನ್ ಸೈನಿಕನ್ ಕತ್ತರನೆ ಕಿತ್ ಬಿಸಾಕ್ಬಿಡ್ತು. ಅಷ್ಟೇ ನಮ್ ಹೀರೋಗಂತೂ ಏನು ಗೊತ್ತಾಗ್ತಿಲ್ಲ. ಅವ್ನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಂಗೆ ಶಾಕ್ ಅಲ್ಲಿ ಇರ್ತಾನೆ. ಆದ್ರೆ ಸೇನಾಧಿಪತಿಗೆ ಇದ್ರ ಬಗ್ಗೆ ಗೊತ್ತಲ್ವಾ. ಅವನೊಂದ್ ಕತ್ತಿನ ಎತ್ಕೊಂಡೋಗಿ ಜಾಂಬಿ ಬೆನ್ನಿಗೆ ಚುಚ್ತಾನೆ ನೋಡಿ. ಅದಕ್ಕೆ ಏನಾಗಲ್ಲ. ಸ್ಲೋ ಆಗಿ ಹಂಗೆ ಇವನ್ ಕಡೆ ತಿರುಗ್ತಾ ಇವನನ್ನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡುತ್ತೆ. ಅವನಂಗೆ ಜಾಂಬಿನ ತಡಿತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಇನ್ನೊಬ್ಬ ಗಾರ್ಡ್ ಬಂದು ಕತ್ತಿಯಲ್ಲಿ ಚುಚ್ತಾನೆ. ಅಷ್ಟೇ, ಇವಾಗ ಜಾಂಬಿ ಅವನ್ ಕಡೆ ಡೈವರ್ಟ್ ಆಯ್ತು. ಆ ಗಾರ್ಡ್ ತುಂಬಾ ಹುಷಾರು. ಈಗ ಜಾಂಬಿ ಯಾವ್ದೊಂದ್ ಬಾಕ್ಸ್ ಇಂದ ಹೊರಗಡೆ ಬಂತು ಆ ಬಾಕ್ಸ್ ಒಳಗಡೆ ಹೋಗಿ ಆ ಗಾರ್ಡ್ ಬಚ್ಚಿಟ್ಕೊಂಡ. ಇಲ್ಲಿ ಈ ಜಾಂಬಿ ಹಂಗೆ ಇನ್ನೊಬ್ಬರನ್ನ ಅಟ್ಯಾಕ್ ಮಾಡಕ್ಕೆ ನೋಡ್ತಾ ಇದೆ. ಈ ಜಾಂಬಿ ಯಾರಂತ ನಿಮ್ಗೆ ಗೊತ್ತಾಯ್ತಾ? ಇಷ್ಟೊತ್ತು ನಮ್ ಹೀರೋ ಹುಡುಕ್ತಾ ಇದ್ದಿದ್ದು ಡಾಕ್ಟರ್ ಲೀ ಅನ್ನೋ ಜಾಂಬಿ ಇವ್ರೆ. ಇವ್ರ ಯಾವಾಗ ಜಾಂಬಿ ಆದ್ರು, ಇವ್ರ ಹೆಂಗಿ ಬಾಕ್ಸ್ ಒಳಗಡೆ ಬಂದ್ರು ಅಂತ ಗೊತ್ತಿಲ್ಲ. ಅದನ್ನ ಮುಂದಕ್ಕೆ ನೋಡೋಣ. ಇವಾಗ ಹಂಗೆ ಈ ಡಾಕ್ಟರ್ ಬಂದು ಒಬ್ಬನ್ನ ಕಚ್ಚಿದ್ರಲ್ಲ, ಒಬ್ಬ ಕಾವಲ್ಗಾರನ. ಇವಾಗ ಅವ್ನ್ ಜಾಂಬಿ ಆಗಿ ಚೇಂಜ್ ಆಗ್ಬಿಟ್ಟು ಸೇನಾಧಿಪತಿನ ಅಟ್ಯಾಕ್ ಮಾಡಕ್ಕೆ ಅಂತ ಹೋಗ್ತಾನೆ. ಅಷ್ಟ್ರಲ್ಲಿ ಅವ್ನ ಕೈಲಿರೋ ಕತ್ತಿನ ಯೂಸ್ ಮಾಡಿ ಆ ಜಾಂಬಿನೇ ಕಟ್ ಮಾಡಿ ಬಿಸಾಕ್ಬಿಟ್ಟ. ಇನ್ನೇನ್ ಇವ್ನ ಕತೆ ಮುಗಿತಲ್ಲ ಅಂತ ಹೇಳಿ ಸೇನಾಧಿಪತಿ ತಿರುಗೋಷ್ಟ್ರಲ್ಲೇ ಈ ಕಡೆಯಿಂದ ಡಾಕ್ಟರ್ ಲೀ ಅಷ್ಟೇ ಅವ್ನ ಮೇಲೆನೆ ಜಂಪ್ ಮಾಡ್ಬಿಟ್ರು. ಜಂಪ್ ಮಾಡಿದ ವೇಗಕ್ಕೆ ಅವನ ಕಚ್ಚೆ ಹಾಕ್ಬಿಟ್ರು. ಅದಾದ್ಮೇಲೆ ನಮ್ ಹೀರೋ ಸ್ವಲ್ಪ ಧೈರ್ಯ ತಂದ್ಕೊಂಡು ಅಲ್ಲಿರೋ ಒಂದು ಕಲ್ನ ಒಂದು ವೇಟ್ ಆಗಿರೋ ಒಂದು ಐಟಮ್ ನ ಎತ್ಕೊಂಡು ಹೋಗಿ ಆ ಡಾಕ್ಟರ್ ಲೀ ತಲೆ ಮೇಲೆ ಹಾಕಿ ಅವ್ರ ಕತೆನ ಮುಗಿಸಿದ್ರು. ಸರಿ, ಈಗ ಸೈಲೆಂಟ್ ಆಗಿ ತರ ನಿಂತಿದ್ದಾನಲ್ಲ, ಇವನೇನಾದ್ರೂ ಜಾಂಬಿ ಆಗಿ ಚೇಂಜ್ ಆಗ್ತಾನೆ ಅಂತ ನೋಡಿದ್ರೆ ದಪ್ಪ ಅಂತ ಕೆಳಗಡೆ ಬಿದ್ಬಿಟ್ಟ. ಓಕೆ, ಅವ್ನ್ ಜಾಂಬಿ ಆಗಿಲ್ಲ, ನಾರ್ಮಲ್ ಆಗಿದ್ದಾನೆ ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ಈಗ ತನ್ನ ಬಾಕ್ಸ್ ಒಳಗಡೆಯಿಂದ ಒಬ್ಬ ಗಾರ್ಡ್ ಇದ್ದಲ್ವಾ, ಅವ್ನ್ ಎದ್ದು ಬರ್ತಾನೆ. ನಮ್ ಹೀರೋ ಹಂಗೆ ನಿಧಾನಕ್ಕೆ ಕತ್ತಿ ಎತ್ತಿ ಕೈಲಿ ಇಟ್ಕೊಳ್ಳೋದಕ್ಕೂ ಆ ಕಡೆ ಅವ್ನ್ ಭಯ ಪಡೋದಕ್ಕೂ ಸರಿಯಾಗಿರುತ್ತೆ. ಹಿಂದ್ಗಡೆ ಜಾಂಬಿಯಾಗಿ ಚೇಂಜ್ ಆಗಿರೋ ಸೇನಾಧಿಪತಿನ ನೋಡ್ಬಿಟ್ಟು ಎದ್ದೋ ಬಿದ್ದೋ ಅಂತ ಹೇಳಿ ಡೋರ್ನ ಓಪನ್ ಮಾಡ್ಕೊಂಡು ಓಡೋದವನು ಡೋರ್ನ ಲಾಕ್ ಮಾಡ್ಕೊಂಡು ಓಡೋಟೋದ. ನಮ್ ಹೀರೋ ಹಂಗೆ ಸ್ಲೋ ಆಗಿ ತಿರುಗಿ ನೋಡ್ತಾನೆ ನೋಡಿ. ಇವಾಗ ಸೇನಾಧಿಪತಿ ನಮ್ ಹೀರೋನ ಅಟ್ಯಾಕ್ ಮಾಡಕ್ಕೆ ಅಂತ ಬಂದಾಗ ನಮ್ ಹೀರೋ ಓಡೋಗ್ತಾನೆ. ಆದ್ರೆ ಡೋರ್ ಓಪನ್ ಮಾಡಕ್ ಆಗ್ತಾ ಇಲ್ಲ. ಹಿಂದ್ಗಡೆ ನೋಡಿದ್ರೆ ಸೇನಾಧಿಪತಿ ಓಡಿಸ್ಕೊಂಡೇ ಬರ್ತಾ ಇದ್ರೆ ನಮ್ ಹೀರೋಗ್ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಕೈಯಲ್ಲಿ ಇತ್ತಲ್ಲ ಕತ್ತಿ ಎತ್ಕೊಂಡ ಅಷ್ಟೇ ಒಂದೇ ಕಟ್ಟು ಅವ್ನ್ ತಲೆನ ಹಂಗೆ ಸಪರೇಟ್ ಆಗಿ ಬಂದು ಬಿದ್ದೋಯ್ತು. ಇವಾಗ ನಮ್ ಹೀರೋಗೆ ಸಮಾಧಾನ ಆಗ್ತಿದೆ. ದೊಡ್ಡ ಹೆಸರು ಎಳೆದು ಬಿಡ್ತಾನೆ. ಅದಾದ್ಮೇಲೆ ಹೆಂಗೋ ಆ ಡೋರ್ನ ಓಡ್ಕೊಂಡು ಹೊರಗಡೆ ಬರ್ತಾನೆ. ಆ ಡೋರ್ನ ಮಾತ್ರ ಅಲ್ಲ, ಆ ಜಾಗದಿಂದಾನೇ ಸ್ವಲ್ಪ ದೂರ ಬಂದು ನೋಡ್ತಾನೆ ನೋಡಿ. ಆ ಕಡೆ ಸಿಟಿ ಅವ್ರ ಒಳಗಡೆನೆ ಆ ಕೌನ್ಸಿಲರ್ ರೂಮ್ ಇತ್ತಲ್ಲ, ಮನೆ ಇತ್ತಲ್ವಾ, ಈಗ ಹೆಡ್ ನರ್ಸ್ ಮತ್ತೆ ಮೊಯಂಗ್ ಹೋಗಿದಾರಲ್ವಾ, ಆ ಜಾಗ ಫುಲ್ ಆಗಿ ಬೆಂಕಿ ಹತ್ಕೊಂಡು ಉರಿತಾ ಇರುತ್ತೆ. ನಮ್ ಹೀರೋಗ್ ಏನ್ ಹೇಳೋದು ಅಂತ ಗೊತ್ತಿಲ್ಲ. ಅದನ್ನ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾನೆ. ಇಲ್ಲೇ ಈ ಸೆಕೆಂಡ್ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಬಟ್ ಇನ್ನು ಮುಂದೆ ಬರೋ ಎಪಿಸೋಡ್ಸ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನೇ ಜಾಂಬೀಸ್ ಜಾಸ್ತಿ ಬರೋದು. ಸೊ
ಮಿಸ್ ಮಾಡದೆ ಸೀರೀಸ್ ನ ನೋಡಿ. ಎಪಿಸೋಡ್ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.